ಹಾಯ್ ಹಲೋ ನಮಸ್ಕಾರ. ನಾನು ಸುಂದರ್. ತುಂಬ ದಿನಗಳ ನಂತರ ವಿಶೇಷ ವ್ಯಕ್ತಿಯೊಂದಿಗೆ ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀವಿ. ನೀವು ತಿಳ್ಕೊಂಡಿರ್ತೀರಾ, ಇವ್ರ ಜೊತೆ ಮಾತೂ ಆಡಿರ್ತೀರಾ ಅಂತೇಳಿ ನಾನು ಅಂದ್ಕೊತಾ ಇದ್ದೀನಿ. ಅವ್ರ ಮಾತುಗಳನ್ನು ನಾವು ನಮ್ಮ ಈ ಒಂದು ಪಾಡ್ಕಾಸ್ಟಲ್ಲಿ ಕೇಳೋಣ. ದ್ಯಾಟ್ ಈಸ್ ಮಿಸ್ ಜಾನು ಅವರು ನಮ್ಮ ಈ ಒಂದು ಪಾಡ್ಕಾಸ್ಟಲ್ಲಿ ಭಾಗಿಯಾಗಿದ್ದಾರೆ. ಮೊದಲನೇದಾಗಿ ಮಿಸ್ ಜಾನು ಅವರೇ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಹಾಯ್ ಸರ್, ನಮಸ್ತೆ. ಭಾಳ ವರ್ಷ ಆಗಿತ್ತು ನಿಮ್ಮ ಜೊತೆ ಮಾತಾಡಬೇಕು, ಒಂದು ಇಂಟರ್ವ್ಯೂನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅದು ಈ ಒಂದು ಸಮಯ ಕೂಡಿ ಬಂತೆ ಅಂತೇಳಿ ನಾನು ಅಂದ್ಕೊತಾ ಇದ್ದೀನಿ. ಹೆಂಗೆ ನಡೀತಾ ಇದೆ ಜೀವನ ಎಲ್ಲ? ಮುಂಚೆಗೂ ಇವಾಗೂ ಕಂಪೇರಿಸನ್ ಮಾಡ್ದ ಅಂತಂದ್ರೆ ಮುಂಚೆಗಿಂತ ಇವಾಗ ಬೆಸ್ಟ್, ಚೆನ್ನಾಗಿದೆ ಇವಾಗ. ಆದ್ರೂ ಇದ್ದೇ ಇರುತ್ತೆ ಅಲ್ವಾ, ಲೈಫ್ ಜಾಲಿ 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 ಜಾಲಿ. ಕೆಲವೊಂದು ಟೈಮಲ್ಲಿ ಖಾಲಿ ಖಾಲಿನೂ ಇರುತ್ತೆ. ಓಕೆ. ನಿಮ್ಮನ್ನೆಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ, ಬೇರೆ ಇಂಟರ್ವ್ಯೂಗಳೆಲ್ಲ ನೋಡಿದ್ದೀವಿ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ. ಬಟ್ ಎದುರುಗಡೆ ಮಾತಾಡ್ತಾ ಇರಬೇಕಾದ್ರೆ ಬೇರೆನೇ ಫೀಲಿಂಗ್ ಕಾಣಿಸ್ತಾ ಇದೆ ನನ್ನ ಹತ್ರ. ಸೊ ಮೊದಲನೇದಾಗಿ ನಾನು ನಿಮ್ಮನ್ನು ಕೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಊರಿಗೆ ಹೋದಾಗ ಹೇಗಿತ್ತು ನಿಮ್ಮ ಊರಿನ ಜೀವನ ಅಂತ ಬಿಫೋರ್ ಚೇಂಜಿಂಗಲ್ಲಿ? ಚೇಂಜ್ ಆಗ್ಲಾರ್ದಕ್ಕಿಂತ ಮುಂಚೆಗೆ ನಮ್ಮೂರು, ನಮ್ಮ ಜನ, ಯಾವಾಗ ನಾನು ಚೇಂಜ್ ಆದೆ ತಾನೆ, ಸೊ ಆಲ್ಮೋಸ್ಟ್ ಅಲ್ಲ ಎಲ್ರ ಬಗ್ಗೆ ಹೇಳ್ತಾ ಇಲ್ಲ, ಮಾತಾಡೋರು ತುಂಬ ಮಾತಾಡಿದ್ರು, ಹಂಗೆ ಹಿಂಗೆ ಅದು ಇದು ಆ ಥರ ಆಗ್ಬಿಟ್ಟಿದ್ದಾನೆ, ಈ ಥರ ಆಗ್ಬಿಟ್ಟಿದ್ದಾನೆ ಅಂತ. ಕ್ಲೋಸ್ ಆಗಿರೋಕ್ಕಂಥ ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡಿದ್ರು. ಸೊ ಹಿಂಗೆ ಆಗಿದೆಯಾ ನೀನು, ಹಂಗಾದ ಹಿಂಗಾಗಿದೆ ಅಂತ. ಇನ್ನು ಸೊ ಕ್ಲೋಸ್ ಆಗ್ಲಾರ್ದವರೆಲ್ಲ ನಮ್ಮ ಅಣ್ಣನ ಮುಂದೆ ಹೋಗ್ಬಿಟ್ಟು ಮಾತಾಡೋದು, ಅಪ್ಪನ ಮುಂದೆ ಹೋಗ್ಬಿಟ್ಟು ಮಾತಾಡೋದು, ಅದೆಲ್ಲ ಮಾಡಿದೆ ತಾನೆ. ಸ್ವಲ್ಪ ಬೇಜಾರು ಎಲ್ಲೋ ಒಂದು ಕಡೆಯಲ್ಲಿ. ಇವಾಗ ಮನುಷ್ಯ ಒಬ್ಬನು ಬಿದ್ದಿದ್ದಾನೆ ಅಂತ ಬಿಟ್ಟು ಹೇಳಿದ್ಮೇಲೆ ಅವನ್ನ ಎದ್ದೇಳ್ಸೋಕೆ ಟ್ರೈ ಮಾಡಬೇಕು ಹೊರತು ಅವ್ನು ಬಿದ್ದಿದ್ದಾನಲ್ವಾ ಅಂದ್ಬಿಟ್ಟು ಅಲ್ಲೇ ಮಣ್ಣು ಮಾಡಬಾರ್ದು. ನೀವು ಹಳ್ಳಿಲಿ ಎಲ್ಲ ಓದಿದ್ದೀರಾ ಅಪ್ ಟು PUC ವರೆಗೂ ನಿಮ್ಮ ಊರಲ್ಲಿ, ಅಂದರೆ ರಾಯಚೂರಿನ ತಾಲೂಕಿನಲ್ಲಿ ನೀವು ಓದಿದ್ದೀರಾ? ನಿಮ್ಗೆ ಅನ್ಸುತ್ತಾ ನಾನು ನನ್ನಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಅಂತೇಳಿ? ಆ್ಯಕ್ಚುಲಿ ನನಗೆ ಬೈಪೋನೇ ಲೈಕ್ ಐ ಆಮ್ ಸಮಥಿಂಗ್ ಡಿಫ್ರೆಂಟ್. ನಾನು ನಡೆಯೋದಾಗಲಿ, ಕೂತ್ಕೊಳ್ಳೋದಾಗಲಿ, ಓಡಾಡೋದಾಗಲಿ ಅದೆಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು. ದೆನ್ ಯಾವಾಗ ಹೋಗ್ತಾ 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 ಒಂದು ಏಜ್ ಅನ್ನೋಕ್ಕದ್ದು ಬರುತ್ತೆ ಅಲ್ವಾ, ಓಕೆ ನಾನಿದಲ್ಲ, ನನ್ನಲ್ಲೇನೋ ಒಂದು ಬದಲಾವಣೆ, ನನ್ನಲ್ಲೇನೋ ಒಂದು ಚೇಂಜಸ್ ಇದೆ ಅಂತಬಿಟ್ಟು ಅನಿಸ್ತು. ಫ್ರೆಂಡ್ಸೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾ ಇದ್ರು? ಆ ಮೂಮೆಂಟಲ್ಲಿ ಏನು ಅಂತಿಲ್ಲ ಅಂದರೆ ಕೆಲವೊಂದು ಪದಗಳಿಂದ ಕೆಲವೊಂದು ಕರಿತಾಯಿದ್ರು. ಅಷ್ಟು ನಮಗೆ ಜ್ಞಾನ ಇರಲಿಲ್ಲ, ಅದು ಏನು ಅಂತಾನೆ ಗೊತ್ತಿರಲಿಲ್ಲ. ಏನೋ ಅದು ಗೊತ್ತಿರ್ಬೋದು, ಚಕ್ಕ ಪೂಜಾ ಎಕ್ಸೆಟ್ರಾ 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 ಕರಿತಾಯಿದ್ರು. ಬಟ್ ನಾನು ಒಂದು ಥಿಂಕ್ ಮಾಡ್ತಾ ಇದ್ದೆ, ಯಾಕೆ ಅವ್ರು ನನ್ನನ್ನು ಈ ಥರ ಕರೀತಾರೆ, ಏನಕ್ಕೋಸ್ಕರ ಈ ಥರ ಕರೀತಾರೆ, ನನ್ನಲ್ಲಿ ಏನಾದರೂ ಒಂದು ಬದಲಾವಣೆ ಇದೆನಾ? ಸೊ ಎಲ್ರಿಗೂ ಒಂದು ಆಸೆ ಅನ್ನೋಕ್ಕಂಥದ್ದಿರುತ್ತೆ, ಹೌದಾ? ಇವಾಗ ಎಕ್ಸಾಂಪಲ್ ಏನಂತಿಲ್ಲ ಅಂದರೆ, ನೀವು ಹುಡುಗ, ನಿಮ್ಮ ಕ್ರಿಕೆಟ್ ಆಡೋದ್ರಲ್ಲಿ ಆಸೆ ಇದೆ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಅದನ್ನು ಆಡಲ್ಲ, ನಾನು ಬೇರೆದನ್ನು ಆಡ್ತೀನಿ, ನಾನು ಕುಂಟೆಬಿಲ್ಲೆ ಆಡ್ತೀನಿ, ಮನೆ ಆಟ ಆಡ್ತೀನಿ, ಅದು ರಸ್ ಇದು ತೊಗೊಂಡ್ಬಿಟ್ಟು ಆಡ್ತಾರೆ, ಹಗ್ಗದ ತಗೊಂಡು ಅದು ಆಡ್ತೀನಿ, ಅದು ನನಗೆ ಇಷ್ಟ. ಇವಾಗ ಯಾರು ಹೇಳಿದ್ದು ಇದನ್ನೇ ಮಾಡಬೇಕು, ಅವರೇ ಮಾಡಿದ್ರು, ಇದನ್ನ ನಾವು ಮಾಡ್ಕೊಂಡಿರೋದು ಅಷ್ಟೇ, ಓಕೆನಾ? ಇವಾಗ ನೋಡಿ, ನಿಮ್ಮ ಬಿರಿಯಾನಿ ತಿನ್ನೋದು ಇಷ್ಟ ಇದ್ರೆ ನನ್ನ ಚಿತ್ರಾನ್ನ ತಿನ್ನೋದು ಇಷ್ಟ ಇರುತ್ತೆ, ಹೌದಲ್ಲ? ಸೊ ಅದಕ್ಕೋಸ್ಕರ ನೀವು ಒಂದು ಹೆಸರಿಟ್ಬಿಟ್ಟು ನೀನು ಹಿಂಗೆ, ನೀನು ಈ ಥರ, ನೀನು ಹುಡುಗಿ ಥರ. ಸೊ ನಾವು ಯಾವಾಗೂ ನೋಡಿದ್ರು ನಾವು ನಮ್ಮ ಕಂಫರ್ಟ್ ಝೋನ್ನ ನೋಡ್ತೀವಿ. ನಾವು ಎಲ್ಲಿ ಕಂಫರ್ಟ್ ಆಗಿರ್ತೀವಿ ತಾನೆ, ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀವಿ. ಸೊ ನನ್ನ ಹುಡುಗಿಯರಲ್ಲಿ ಇರೋಕ್ಕೆ ಕಂಫರ್ಟ್ ಝೋನ್ ಅನಿಸ್ತಾ ಇತ್ತು, ನಾನು ಅಲ್ಲಿ ಜಾಸ್ತಿ ಇರ್ತೀನಿ. ಫ್ರೆಂಡ್ಸ್ ನಿಮ್ಮ ಜೊತೆ ಆ ರೀತಿಯಾಗಿ ಟೀಸ್ ಮಾಡಿ ಈ ಥರ ಮಾತಾಡೋದ್ರಿಂದ ಬೇಜಾರಾಗೋದು ಉಂಟಾ? ತುಂಬ ಟೈಮ್ ನಾನು ಹತ್ಬಿಟ್ಟಿದ್ದೀನಿ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಬಿಟ್ಟು, ಅಯ್ಯೋ ನಾನು ಹೋಗೋದಿಲ್ಲ, ನಾನು ಓದಾ ಅಂತೆಲ್ಲ ಅಂದರೆ ಈ ಥರ ಎಲ್ಲ ಮಾತಾಡ್ತಾರೆ, ನನಗೆಲ್ಲ ರ್ಯಾಗಿಂಗ್ ಮಾಡ್ತಾರೆ, ಸುಮ್ಮನೆ ಜಗಳಕ್ಕೆ ಬರೋ ಥರ ಮಾಡ್ತಾರೆ. ಅಂದರೆ ನನ್ನ ಮನಸ್ಸು ಹೆಂಗಿತ್ತು ಅಂತೆಲ್ಲ ಒಂದು ಮೃದು ಮನಸ್ಸು, ಒಂದು ಹೆಣ್ಣಿನ ಭಾವನೆಯನ್ನು ಹೊಂದ್ಕೊಂಡಿರೋಕೊಂಡ ಮನಸ್ಸು. ಯಾರಾದರೂ ಜೋರಾಗಿ ಗೆದ್ರಿಸಿ ಮಾತಾಡ್ಬಿಟ್ಟ ಅಂತೆಲ್ಲನೂ ನಾನು ಹೋಗ್ತಾನೆ ಇರಲಿಲ್ಲ. ಆ ಥರ ಒಂದು ಸಿಚುವೇಶನ್ ಇತ್ತು ನಂದು. ನೀವು ಮನೆಗೆ ಸ್ಕೂಲಲ್ಲಿ ಮತ್ತು ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿದ ಮೇಲೆ ಅವ್ರು ಟೀಚಿಂಗ್ ಮಾಡಾದ್ಮೇಲೆ ನಿಮ್ಮ ಮನೇಲಿ ಹೋಗಿ ಹೇಳ್ತಾ ಇದ್ರಾ? ಸೊ ಹೌ ವಾಸ್ ದೇರ್ ರಿಯಾಕ್ಷನ್ ಅಂತ? ಅಮ್ಮ ಏನು ಅಂತೆಲ್ಲಂದರೆ, ಈ ಚಿಕ್ಕವನಿದ ಅಂತ ಹೇಳ್ಬಿಟ್ಟು ಯಾರಾದರೂ ಏನಾದರೂ ಅಂತೆಲ್ಲಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಮಾಡೋದು, ಮಾತಾಡೋದು, ಯಾಕೆ ಅಂತೀರಾ ಅಂತಬಿಟ್ಟು ಅಂತಾಯಿದ್ರು. ಯಾವಾಗ ದೊಡ್ಡವನು ಹೋಗ್ತಾ ಆಗ್ತಾ 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 ಬಂದಮೇಲೆ ಮನೇಲಿ ಸ್ಟಾರ್ಟ್ ಆಯಿತು, ನೀನು ಹಿಂಗೆ ಯಾಕೆ ಮಾಡ್ತಾ ಇದೀಯಾ, ಇದು ಕ್ವಶನ್ ಮಾಡೋಕ್ಕೆ ಶುರು ಮಾಡಿ. ಕ್ವಶನ್ ಮಾಡೋಕ್ಕೆ ಓಕೆ.
ಇವಾಗ ನನಗೆ ಬುದ್ಧಿ ಬರಲಾರ್ದಕ್ಕಿಂತ ಮುಂಚೆಗೆ ಏನಾದರೂ ಒಂದು ಮಾಡ್ದ ಅಂದರೆ ಓಕೆ, ಅವ್ನಿಗೇನು ಗೊತ್ತಾಗ್ತಾ ಇಲ್ಲ, ಅವ್ನು ಮಾಡ್ತಾ ಇದ್ದಾನೆ ಅಂತ. ಒಂದು ಬುದ್ಧಿ ಬಂದಮೇಲೆ ಒಂದು 7th 8th 9th ಬಂದಾಗೆಲ್ಲ ನಾನು ಸ್ವಲ್ಪ ಹುಡುಗಿ ಥರ ಆಡೋದು ಅದೆಲ್ಲ ಮಾಡೋದು, ಜಾಸ್ತಿ ಕೂತ್ಕೊಳ್ಳೋದು ಅದೆಲ್ಲ ಮಾಡಿದಾಗ ಹೇಳ್ತಾಯಿದ್ರು, ಓ ನೀನು ಅಲ್ಲಾಕೆ ಕೂತ್ಕೊಂಡಿದ್ದೆ, ಅಲ್ಲೆಲ್ಲ ಕೂತ್ಕೋಬಾರ್ದು, ನೀನು ಹಿಂಗೆ ಕೂತ್ಕೋಬೇಕು, ನಿನ್ನ ಹುಡುಗನ ಥರ ಇರಬೇಕು, ನೀನು ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅಂತಬಿಟ್ಟು ಸ್ಟಾರ್ಟ್ ಆಯಿತು. ಆವಾಗಲಿಂದ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು. ದೆನ್ ನನಗೆ ಏನು ಅಂತಂದರೆ ಮೇಕಪ್ ಮಾಡ್ಕೊಳ್ಳೋದು, ಮೆಹಂದಿ ಒಂದು ಹುಡುಗಿಗೆ ಯಾವ ರೀತಿಯಾಗಿ ಭಾವನೆಗಳು ಬರ್ತೋ ಅದು ನಿಮ್ಮಲ್ಲಿ ಕ್ರಿಯೇಟ್ ಆಯ್ತು ತುಂಬ ಜಾಸ್ತಿ. ಓಕೆ, ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು, ಮೆಹಂದಿ ಹಾಕೋದು, ನನ್ನನ್ನು ನಾನು ಹೆಣ್ಣು ಅಂದ್ಕೊಳ್ಳೋದು, ಮನೇಲಿ ಯಾರು ಇಲ್ಲಾರ್ದಾಗ ಸೀರೆ ಹಾಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು, ಬಳೆಗಳೇ ಹಾಕೊಳ್ಳೋದು, ಅದೆಲ್ಲ ತುಂಬ ಮಾಡಿದ್ದೀನಿ. ಹೊಡಿತಿದ್ರ ಅವಾಗೆಲ್ಲ ಏನಾದ್ರು ಮನೆಯಲ್ಲಿ? ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸ್ಟೋರಿ ಹೇಳ್ತೀನಿ. ಒಂದಿನ ನಾನು ಫುಲ್ ಮೇಕಪ್ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿದ್ದೀನಿ. ಹೆಂಗೆ ಅಂತೆಲ್ಲ ಅಂದರೆ ಮಾನಸಿಕ ಆಗ್ಬಿಡ್ತೀವಿ ನಾವು, ತುಂಬ ಮಾನಸಿಕ. ಅದನ್ನ ಸೈಕೋ ಅಂತ ಬಿಟ್ಟು ಹೇಳ್ತಾರನ್ನ, ಎಡಿಕ್ಷನ್ ಆಗುತ್ತಿರ್ತಾನೆ, ಆ ಥರ ಎಡಿಕ್ಷನ್ ಆಗಿರ್ತೀವಿ. ಡ್ರಗ್ಸ್ ತಗೊಳ್ಳೋರು ಆ ಡ್ರಗ್ಸ್ ತಗೊಳ್ಳಿಲ್ಲ ಅಂತೆಲ್ಲ ಅಂದರೆ ಯಾವ ಥರ ಅನಿಸುತ್ತೆ ಗೊತ್ತಾ, ನಮಗೂ ಅದೇ ಥರ, ಸೇಮ್ ಟು ಫೀಲ್ ಅದೇ ಥರ. ನಾನು ಒಂದಿನ ಏನು ಮಾಡಿದ್ದೀನಿ, ಮನೇಲಿ ಯಾರಿಲ್ಲ ಅಂತಬಿಟ್ಟು ಡ್ರೆಸ್ ಹಾಕೊಂಡಿದ್ದೀನಿ. ಡ್ರೆಸ್ ಹಾಕೊಂಡ್ಬಿಟ್ಟು ಫುಲ್ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟು ನನ್ನ ಭಾವನೆಗಳಲ್ಲೇ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಡ್ಯಾನ್ಸ್ ಮಾಡ್ತಾ ಇದ್ದೆ ಡ್ರೆಸ್ ಹಾಕೊಂಡ್ಬಿಟ್ಟು ಮನೇಲಿ ಒಂದು ಸಾಂಗ್ ಹಾಕೊಂಡ್ಬಿಟ್ಟು ಒಂದು ಡ್ಯಾನ್ಸ್ ಮಾಡೋದು, ಅದು ಮಾಡೋದು. ಸೊ ಅದನ್ನು ನಮ್ಮ ಅಕ್ಕ ನೋಡಿದ್ದಾರೆ. ಓಕೆನಾ, ಇವಾಗ ಅದನ್ನ ನೋಡ್ಬಿಟ್ಟು ಅವರಿಗೆ ಇವನೆಲ್ಲ ಇದೆಲ್ಲ ಇದು ಮಾಡ್ತಾ ಇದ್ದಾನೆ ಅಂತೆಲ್ಲ ಅಂದರೆ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಇವಾಗ ಥಿಂಕಿಂಗ್ ಜನ ಥಿಂಕಿಂಗ್ ಅಂತೆಲ್ಲ ಅಂದರೆ ಅದೇ. ಇವಾಗ ಒಬ್ರು ಏನಾದರೂ ಡಿಫ್ರೆಂಟ್ ಮಾಡೋದು ಇದೆ ಅಂದರೆ ನಾನು ಡಿಫ್ರೆಂಟ್ ವಾಯ್ಸಲ್ಲಿ ಮಾತಾಡೋದು, ನಾನು ಇದು ಮಾಡ್ಕೊಳ್ಳೋದು ಮಾಡ್ತಾ ಇದ್ರೆ, ಓ ಇವ್ನು ದೆವ್ವ ಇಟ್ಬಿಟ್ಟಿದೆ, ಇವ್ನಿಗೇನೋ ಆಗ್ಬಿಟ್ಟಿದೆ ಅಂತಬಿಟ್ಟು ಅವ್ರು ಹೋಗ್ಬಿಟ್ಟು ಅಮ್ಮನಿಗೆ, ಇದು ಒಂಥರ ಕಲ್ಪನಾ ಚಿತ್ರ, ಕಲ್ಪನಾ ಇದೆ ಆ ಥರ. ಓಕೆನಾ, ಸೊ ಅಮ್ಮಂಗೆ ಹೇಳಿದ್ಮೇಲೆ ಅಮ್ಮ ಏನು ಮಾಡಿದ್ರು ಅಂತೆಲ್ಲ ಅಂದರೆ ದೇವಸ್ಥಾನ ಕರ್ಕೊಂಡು ಹೋಗೋದು, ಕರ್ಕೊಂಡು ಹೋಗೋದು ಸ್ಟಾರ್ಟ್ ಮಾಡಿದ್ರು. ನನಗೆ ಅವಾಗೆಲ್ಲ ಏನು ಅಂತೆಲ್ಲ ಒಂಥರ ಇರಿಟೇಷನ್ ಆಗ್ತಾಯಿತ್ತು, ಏನಕ್ಕೋಸ್ಕರ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ ಅದು ಅಂತ. ನಾನು ಇನ್ನೊಂದೇನು ಅಂತೆಲ್ಲ ಅಂದರೆ ಅವಾಗ ಮೈಂಡ್ ನಮ್ಮದು ಹೆಂಗಿತ್ತು ಅಂದರೆ ಫಿಲ್ಮಾಸ್ಟಿಕ್. ಯಾವುದಾದ್ರೂ ಒಂದು ಫಿಲ್ಮಲ್ಲಿ ಒಂದು ದೆವ್ವದ ನೋಡ್ದ ಅಂತೆಲ್ಲ ಅಂದರೆ ಆ ದೆವ್ವನೇ ನಾನು, ಯಾವುದಾದ್ರೂ ಒಂದು ಹೀರೋಯಿನ್ ನೋಡ್ದ ಅಂತೆಲ್ಲ ಅಂದರೆ ಆ ಹೀರೋಯಿನೇ ನಾನು ಅಂತೆಲ್ಲ ಅಂದ. ಸೊ ನಾನು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಗೊತ್ತು ತಾನೇ ಕೆಲವೊಂದು ಸ್ವಾಮೀಜಿಗಳದ್ದೆಲ್ಲನೂ ದೆವ್ವ ಇದೆ ಅನ್ನೋರು, ಕೆಲವೊಬ್ರು ನನಗೆ ದೆವ್ವ ಇದೆ ಅಂತ ಬಿಟ್ಟು ಇಲ್ಲ ಅಂದರೆ ಇನ್ನು ಕೆಲವೊಬ್ರು ದೇವ್ರಿದೆ, ಅದೆರಡನ್ನೂ ಮರ್ಜ್ ಮಾಡಿದ್ರು. ಸೊ ನಿಜವಾಗ್ಲೂ ಹೇಳ್ತೀನಿ ಅಂತೆಲ್ಲ ಅಂದರೆ ಪ್ರತಿ ಅಮಾವಾಸ್ಯೆ ಆಯಿತು ಅಂತೆಲ್ಲ ಅಂದರೆ ನೀವು 100 ನಿಂಬೆಹಣ್ಣು ಕಟ್ ಮಾಡಬೇಕು, 3 ದಾರಿ ಎಲ್ಲ ಅದಾಗಬೇಕು, ಒಂದು ಕೋಳಿ ಕುಯ್ಬೇಕು, ಅದೆಲ್ಲ ನಮ್ಮ ಮನೇಲಿ ತುಂಬ ಮಾಡಿಬಿಟ್ಟಿದ್ದಾರೆ ನನಗೋಸ್ಕರ. ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಅಂತೆಲ್ಲ ಅಂದರೆ ಅವ್ರಿಗೇನು ಅಂತೆಲ್ಲ ಅಂದರೆ ಏನೋ ಆಗ್ಬಿಟ್ಟಿದ್ದೇನೋ, ಏನೋ ಸೀರೆ ಹಾಕೊಂಬಿಟ್ಟು ಏನೋ ಒಂದು ಆಗ್ಬಿಟ್ಟಿದ್ದೇನೋ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಇನ್ನರ್ ಫೀಲಿಂಗ್ಸ್ ನಾನು ಬೇರೆನೇ ಇದೆ, ಬೇರೆ ಆಗ್ತಾ ಇದೆ ಅಂತ. ಚೇಂಜಸ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಅಂದರೆ ಹಳ್ಳಿ ಜನ ಅಲ್ವಾ. ಸೊ ಏನಿದ್ರು ನಂಬಿಕೆಗಿಂತ ಅವ್ರ ಮೂಢನಂಬಿಕೆ ಇಷ್ಟ. ಎಷ್ಟನೇ ಕ್ಲಾಸ್ವರೆಗೂ ನೀವು ನಿಮ್ಮೂರಲ್ಲಿ ಓದಿರೋದು? ನಂದು 2nd PU. ನಾನು 2016 and 17 ಮನೆ ಬಿಟ್ಟು ಬಂದವಳು. ವಾವ್, ಇನ್ನೂ ಹೋಗಿಲ್ಲ ನಿಮ್ಮ ಮನೆಗೆ? ಹೋಗಿದ್ದೀನಿ. ಸೊ ನನ್ನ ನೇಮ್ ಚೇಂಜ್ ಮಾಡಿಸ್ಬೇಕು ಅಂತ ಬಿಟ್ಟಿತ್ತು. ನಾನು ಇವಾಗ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀನಿ. ಅಂದರೆ ಇವಾಗ ಮತ್ತೆ ಫಸ್ಟ್ ಇಯರ್ ನಾನು. ಓಕೆನಾ, ಒಂದು 5 ವರ್ಷದಿಂದ 6 ವರ್ಷದಿಂದ ಹೋಗಿದ್ದೆ. ಸೊ ಈ ಥರ ಹುಡುಗ ಇಲ್ಲೇ ಓದಿರೋದು ಅಂತ ಬಿಟ್ಟು ಒಂದು ಲೆಟ್ರ್ ಬರ್ಸ್ಕೊಂಬನ್ನಿ ಅಂತ ಬಿಟ್ಟು ಹೇಳಿದ್ರು. ಲೆಟ್ರ್ ಬರ್ಸ್ಕೊಂಬರಕ್ಕೆ ಹೋಗಿದೆ. ಅವಾಗ ಹೋಗಿದ್ದಳು. ಮತ್ತು ಯಾವಾಗಲೂ ಒಂದು ಸತಿ ಹೋಗಿದ್ದೆ, ಸುಮ್ಮನೆ ರಾಯಚೂರು ಗಂಟ ಹೋಗ್ತೀನಿ, ಬಟ್ ಊರಿಗೆ ಹೋಗಲ್ಲ. ಮನೇಲಿ ಹೇಳ್ಬಿಟ್ಟು ಬಂದಿದ್ದೀರಾ ಅಥವಾ ಸಡನ್ ಆಗಿ ಹಂಗೆ ಹೇಗೆ? ಏನಾಯಿತು ಅಂತೆಲ್ಲ ಅಂದರೆ ಮನೇಲಿ ನನಗೆ ತುಂಬ ಟಾರ್ಚರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೀನು ಹುಡುಗಿ ಥರ ಆಡ್ತಾ ಇದೀಯಾ, ಎಲ್ಲೂ ಹೋಗೋಕೆ ಬಿಡ್ತಿರ್ಲಿಲ್ಲ, ಎಲ್ಲಿಲ್ಲ, ನೀನು ಹಿಂಗೆ ಯಾಕೆ ಆಡ್ತೀಯಾ, ಆ ಥರ ಎಲ್ಲ ಯಾಕೆ ಮಾಡ್ತೀಯಾ ಅಂತ ಬಿಟ್ಟು ನನಗೆ ಇಷ್ಟು ಟಾರ್ಚರ್ ಆಗ್ತಾಯಿತ್ತು ಅಂತೆಲ್ಲ ಅಂದರೆ ಇಲ್ಲಿಂದ ನಾನು ಯಾವಾಗ ಹೊರಗಡೆ ಬರ್ತೀನಿ ಅನ್ನಂಗೆ ಅನಿಸ್ತು. ಇಲ್ಲಿಂದ ನಾನು ಹೋಗ್ಬಿಡ್ಬೇಕು, ನನಗೆ ಅಷ್ಟು ಟಾರ್ಚರ್ ಆಗ್ತಾಯಿತ್ತು. ಐ ನೀಡ್ ಫ್ರೀಡಮ್. ನಾನು ಹೆಂಗೆ ಬೇಕು, ನಾನು ಅದನ್ನ ಬದುಕಬೇಕು ಅನ್ನೋದು ನನಗೆ ಆಸೆ ತುಂಬ ಆಯಿತು. ಅದಾದಮೇಲೆ ನಾನು ನಮ್ಮ ಅಕ್ಕನಿಗೆ ಹೇಳಿದೆ, ನಾನು ಈ ಥರ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಕೆಲಸ ಮಾಡೋಕ್ಕೆ ಅಂತ. 4,000 ಇಟ್ಕೊಂಡ್ಬಿಟ್ಟು ಮನೆ ಬಿಟ್ಟು ಬಂದವಳು. ಅವತ್ತಿನ ದಿನ ನಮ್ಮ ಅಪ್ಪನೂ ಮಾತಾಡ್ಸಿಲ್ಲ, ನಮ್ಮ ಅಮ್ಮನಿಗೆ ಹೇಳಿದೆ ನಾನು ಹೋಗ್ತಾ ಇದ್ದೀನಿ ಅಂತ. ಡಿಸೈಡ್ ಆಗಿಬಿಟ್ಟಿದ್ರಿ? ಫುಲ್ ಮೈಂಡಲ್ಲಿ. ಸೊ ಫಸ್ಟು 4,000 ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಎಲ್ಲೋ ಒಂದು ಕಡೆಯಲ್ಲಿ ಒಂದು ಫ್ರೆಂಡ್ ಮನೇಲಿದ್ದೆ. ಅಲ್ಲಿಂದ ಏನಿದೆ ತಾನೇ ಜೀವನ ಅನ್ನೋಕ್ಕಂತ ಜರ್ನಿ ಅನ್ನೋಕ್ಕಂಥದ್ದು ಒಂದು ಸ್ಟಾರ್ಟ್ ಆಯ್ತಲ್ವಾ, ಅವಾಗ ಗೊತ್ತಾಯ್ತು ಇದು ಜೀವನ, ಇದು ನಿಜವಾದ ಜೀವನ. ಇವಾಗ ನಾವು ಇಷ್ಟೊಂದು ದಿನ ಏನಿತ್ತು ತಾನೆ ಅದು ಜೀವನ ಅಲ್ಲ. ಯಾರೋ ತಂದಾಗ್ತಾ ಇದ್ರು, ತಿಂತಾ ಇದ್ದೆ, ಆಟ ಆಡ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೆ. ಇವಾಗ ಹೆಂಗೆ ಅಂತೆಲ್ಲ ಅಂದರೆ ಇವಾಗೆಲ್ಲ ನಾನೇ ಮಾಡಬೇಕು. ಸೊ ಅಲ್ಲಿ ಡಿಪೆಂಡೆನ್ಸಿ ಹೋಗ್ಬಿಡ್ತು, ತುಂಬ ಹೋಗ್ಬಿಡ್ತು.
ಸೊ ಊಟದ ಬೆಲೆ ಏನು ಅಂತಬಿಟ್ಟು ಅವಾಗ ಗೊತ್ತಾಯ್ತು. ಅವಾಗ ಅಮ್ಮ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಾವು ತಿಂದಿಲ್ಲ ಅಂದರೂ ತಗೋ ತಿನ್ನು 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 ಅಂತಬಿಟ್ಟು ತುರಿಸ್ತಾ ಇದ್ರು. ಓಕೆನಾ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಿಲ್ಲ ಅಂದರೆ ನಾನು ತಿಂತೀನಿ ಅಂತ ಹೇಳಿದ್ರು ತಿನ್ಸೋರು ಯಾರು ಇಲ್ಲ, ಹಂಗಾಗ್ಬಿಟ್ಟಿದೆ ಲೈಫ್. ಬೆಂಗಳೂರು ಅನ್ನೋದು ಒಂದು ದೊಡ್ಡ ಜಾಲ, ಒಂದು ಮಾಯಾನಗರ. ಹಾಂ, ಎಲ್ಲನೂ ಇದೆ ಇಲ್ಲಿ. ಸೊ ಅಲ್ಲಿಂದ ಬಂದಮೇಲೆ ನಿಮ್ಮಲ್ಲಿ ದೈಹಿಕವಾಗಿ ಆದಂಥ ಚೇಂಜಸ್ ಇದೆಯಲ್ಲ, ಸೊ ಇಲ್ಲಿ ನಾನು ಹೆಂಗೆ ಜೀವನ ಮಾಡಬೇಕು, ನಾನು ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆ ಆದರೂ ಬಂದಿರುತ್ತಲ್ಲ? ನಿಜವಾಗ್ಲೂ ಹೇಳ್ತೀನಿ, ನನಗೆ ಮನೆ ಬಿಟ್ಟು ಬಂದರೆ ಸಾಕು ಅನ್ನಂಗಿತ್ತು. ಓಕೆನಾ. ಹೆಂಗೆ ಅಂತೆಲ್ಲ ಅಂದರೆ, ಕೆರೆಯಲ್ಲಿ ಇದ್ದೋಳು ಸಮುದ್ರಕ್ಕೆ ಬಂದ್ಬಿಟ್ಟು ಬಿದ್ದಿದ್ದೀನಿ ಅಂದಂಗೆ ಅನಿಸ್ತು. ಒಂದು ಚಿಕ್ಕ ಕೆರೆಯಲ್ಲಿ ಇದ್ದೆ, ಒಂದು ಕಪ್ಪೆ ಥರ. ಸೊ ಸಮುದ್ರದಲ್ಲಿ ಬಂದ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಬಂದೆ, ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಬ್ಯಾಂಗ್ಳೂರು ಬಂದ್ಬಿಟ್ಟು ಈ ಥರ ಜೀವನ ಮಾಡ್ತಾ ಇದ್ದೀನಿ, ಈ ಥರ ಜೀವನ ಮಾಡ್ತೀನಿ ಅಂತ. ಬ್ಯಾಂಗ್ಳೂರು ಬಂದಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕು ತಾನೆ. ಸೊ ಮನೆಯಲ್ಲಿ ಏನು ಅಂತೆಲ್ಲ ಅಂದರೆ, ನೀನು ಹುಡುಗನ ಕೆಲಸನೇ ಮಾಡಬೇಕು ಅಂತಬಿಟ್ಟು ಎಲೆಕ್ಟ್ರಿಷಿಯನ್ ಮಾಡಿಸ್ಬಿಟ್ರು. ITI. ನನಗೆ ಇಷ್ಟ ಇಲ್ಲ. ನನಗೆ ಇವಾಗ್ಲೂ ಹೇಳ್ತೀನಿ, ನಾನು ತುಂಬ ಭಯ ಕರೆಂಟ್ ಅಂದರೆ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಬಿಟ್ಟು ತುಂಬ ಇಷ್ಟ. ನಾನು ಮಾಡಲಿಂಗಲ್ಲಿ ಇರಬೇಕು, ನಾನು ಮಾಡಲಿಂಗ್ ಆಗಬೇಕು ಅಂತ. ಸೊ ಮಾಡಲಿಂಗ್ ಮಾಡಿದ್ದೀನಿ, ಇವಾಗ ಈ ಜನ್ರೇಷನ್ ಆದ್ಮೇಲೆ ಮಾಡಿದ್ದೀನಿ. ನಾನು ಫ್ಯಾಷನ್ ಡಿಸೈನರ್ ಆಗಬೇಕು, ದೊಡ್ಡ ಮಾಡಲ್ ಆಗಬೇಕು ಅಂತಬಿಟ್ಟು ತುಂಬ ಇಷ್ಟ. ಸೊ ಅದಾದಮೇಲೆ ಏನು ಮಾಡಿದೆ ಅಂತಿಲ್ಲ ಅಂದರೆ, ಓಕೆ ಇವಾಗ ಮನೆಯವ್ರು ಫೋರ್ಸಿಗಾದ್ರೂ ಓದಲೇಬೇಕಲ್ವಾ ಅಂತಬಿಟ್ಟು ಓದಿದೆ. ಅದಾದಮೇಲೆ ಇಲ್ಲಿ ನಮ್ಮ ಒಬ್ಬರು ಸೀನಿಯರ್ ಅಣ್ಣನ ಹತ್ರ ಬಂದೆ. ಅಣ್ಣ, ನಾನು ಹಿಂಗೆಲ್ಲ ಇವಾಗ ಎಜುಕೇಷನ್ ಎಲ್ಲ ಆಗಿದೆ, ಓಕೆನಾ, ಹಿಂಗೆಲ್ಲ ಬಂದ್ಬಿಟ್ಟಿದ್ದೀನಿ, ಇವಾಗ ಮನೆ ಬಿಟ್ಬಿಟ್ಟು ಬಂದಿದ್ದೀನಿ, ಏನು ಮಾಡಲಿ, ನೀನು ಎಲೆಕ್ಟ್ರಿಷಿಯನ್ ಓದಿದೆ ಅಲ್ವಾ, ಅದರಲ್ಲಿ ಒಂದು ಕೆಲಸ ಕೊಡಿಸ್ತೀನಿ ಮಾಡು ಅಂತ. ಮತ್ತೆ ಫಸ್ಟಿಂದ ನಾವು ಮೈ ಗಾಡ್ ನನ್ನ ಕೈಲಿಂದ ಆಗಲ್ಲ ಅಣ್ಣ, ನನಗೆ ಮೇಕಪ್ ಬ್ಯೂಟಿಷಿಯನ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆ, ನಾನು ಅದು ಮಾಡ್ತೀನಿ. ನನಗೆ ಅದೆಲ್ಲ ಯಾವುದು ಗೊತ್ತಿಲ್ಲ ಕಣೋ, ನೀನೇ ಹುಡುಕ್ಬೇಕು ಕೆಲಸ ಅಂದ್ಬಿಟ್ಟು ಅಲ್ಲಿಂದ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಪಾರ್ಲರ್ಗಳಿಗೆಲ್ಲ ಹೋದೆ. ಸೊ ನೀವೇನು ಮಾಡ್ತೀರಾ ಅಂದ್ಬಿಟ್ಟು ಅವಾಗ ನಾನು ಹುಡುಗಾಗಿದೆ. ಓಕೆ, ನೀವೇನು ಮಾಡ್ತೀರಾ, ಏನು ಕೆಲಸ ಮಾಡೋಕ್ಕೆ ಆಗುತ್ತೆ ನಿಮ್ಮ ಕೈಲಿಂದ? ನಾನು ಹಿಂಗೆ ಮಾಡ್ತೀನಿ, ನಾನು ಮೇಕಪ್ ಎಲ್ಲ ಮಾಡ್ತೀನಿ. ಸೊ ಅವಾಗ ಅಂದರೆ ತುಂಬ, ನಾನು ಯಾವತ್ತು ಮಾತಾಡಿದೆ 2018-19 ಅಂತಲೇ ತಿಳ್ಕೊಳ್ಳಿ ಅವಾಗ. ಓಕೆನಾ. ಸೊ ತುಂಬ ಜನ ಹುಡುಗಿಯರು ಇರ್ತಾರೆ, ಕೆಲವೊಬ್ರಿಗೆ ಕಂಫರ್ಟಬಲ್ ಫೀಲ್ ಆಗುತ್ತೆ, ಕೆಲವೊಬ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದು ಬಿಟ್ಟು ನೀನು ಬೇರೆ ಏನು ಮಾಡ್ತೀಯ? ನಾನು ಮೆಹಂದಿ ಹಾಕ್ತೀನಿ, ನನ್ನ ಮೆಹಂದಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅವಾಗ ಅವರು ಅಂದರು, ಸೊ ನಾನು ನಿನಗೆ ಕೆಲವೊಂದು ಕ್ಲೈಂಟ್ಸ್ ಇಟ್ಕೊಡ್ತೀನಿ, ನೀನು ಮೆಹಂದಿ ಹಾಕು, ನೀನು ನನಗೆ ಕ್ಲಾಸ್ ಹೇಳ್ಕೊಡು ಅಂತ. ನಾನು ಅವಾಗ ಮೆಹಂದಿ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಹೆಂಗೆ ಜರ್ನಿ ಶುರು ಆಯಿತು ಅಂತೆಲ್ಲ ಅಂದರೆ, ಇಟ್ಸ್ ಲೈಕ್ ಆಫ್ ಬ್ರೈಟ್. ಓಕೆ, ನನ್ನ ಟ್ಯಾಲೆಂಟು ನನ್ನನ್ನು ಕೈ ಹಿಡಿತು. ಏನೋ ಒಂದು ಸುಮ್ಮನೆ ಕಾಟಾಚಾರಕ್ಕೆ ಕಲಿತಾ ಇದೆ, ಏನೋ ಒಂದು ಕಾಟಾಚಾರಕ್ಕೆ ಮಾಡ್ತಾ ಇದೆ. ಅವಾಗ ಇನ್ನೂ ನೀವು ಜೆಂಡರಲ್ಲಿ ಮೇಲಾಗಿದೆ. ಅವಾಗ ಹೆಂಗಾಯ್ತು ಅಂತೆಲ್ಲ ಅಂದರೆ, ತುಂಬ ಬ್ರೈಟ್ ಆಯಿತು. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಹಂದಿಯಲ್ಲಿ ದುಡ್ಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಸಂಪಾದನೆ ಮಾಡ್ತಾ ಇದೆ ಅಂತೆಲ್ಲ ಅಂದರೆ, ಮೆಹಂದಿಲಿ ಒಂದು ಮದುವೆನಿಗೆ ಏನಿಲ್ಲ ಅಂದರೂ 7,000-8,000 ರೂಪಾಯಿ ಚಾರ್ಜ್ ಮಾಡ್ತಾ ಇದೆ. ಓಕೆನಾ. 7,000-8,000 ರೂಪಾಯಿ ಒಂದು 5 ಅವರ್ಸಲ್ಲಿ ಮುಗ್ದೋಗುತ್ತೆ. 5 ಅವರ್ಸ್ ಕೆಲಸ. ಇನ್ನು ಗೆಸ್ಟ್ಗಳೆಲ್ಲ ಇರ್ತದೆ ತಾನೆ. ನಾನು ತುಂಬ ಇಷ್ಟು ಪರ್ಸೆಂಟೇಜ್ ಅಂತಬಿಟ್ಟು ನಮ್ಮ ಹತ್ರ ಇರುತ್ತೆ, ಇಷ್ಟಿಷ್ಟು ಪರ್ಸೆಂಟೇಜಲ್ಲಿ ನೀವು ಕೆಲಸ ಮಾಡಬೇಕು ಅಂತ. ಏನಿಲ್ಲ ಅಂತಿಲ್ಲ ಅಂದರೆ ಒಂದು ದಿನಕ್ಕೆ ಒಂದು 15,000-20,000 ರೂಪಾಯಿ ದುಡಿತಾ ಇದೆ. ಒಂದು ದಿನಕ್ಕೆ ಮೆಹಂದಿಯಲ್ಲಿ. ಸೊ ಹೆಂಗೆ ಅಂತಬಿಟ್ಟು ಹೇಳ್ದೆ ಅಂದರೆ, ಇವಾಗ ನಾನು ಕೆಲಸ ಮಾಡ್ತೀನಿ ಅಲ್ವಾ, ಸೊ ನನಗೆ ನಾನು ಹೆಂಗೆ ಬೇಕು ಹಂಗಿರ್ಬೋದು ಅಂತ. ಸೊ ಹುಡುಗ ಇದ್ದಾಗೆ ನಾನು ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೆ, ಮೇಕಪ್ ಎಲ್ಲ ಮಾಡ್ಕೊಂಡು ಸೀರೆ ಎಲ್ಲ ಹಾಕೊಂಡ್ಬಿಟ್ಟು ಹುಡುಗ ಇದ್ದಾಗೇನೆ. ಸೊ ಫಸ್ಟು ಏನು ಮಾಡಿದೆ ಅಂತೆಲ್ಲ ಅಂದರೆ, ಆಸೆ ಬಂತು ನಾನು ಹಾಕ್ಬೇಕು ಅಂತ. ಫಸ್ಟ್ ಒಂದು ರೂಮ್ಲಿಂದ ಸ್ಟಾರ್ಟ್ ಮಾಡಿದೆ. ಒಂದು ರೂಮಲ್ಲಿ ನಾನೇ ರೆಡಿ. ನಿಮ್ಮಲ್ಲೇ ನೀವು ಚೇಂಜಸ್ ನೋಡ್ಕೊಂತಾ ಇದ್ದೀರಿ? ಸೊ ಒಂದು ರೂಮಲ್ಲಿ ನಾನು ರೆಡಿ ಆಗೋದು, ನಾನು ಮೇಕಪ್ ಮಾಡ್ಕೊಳ್ಳೋದು, ಓಕೆನಾ, ಅದು ಮಾಡಿದೆ. ಸೊ ಹೊರಗಡೆ ಹೋಗೋಕ್ಕೆ ಭಯ. ಇದು ಬ್ಯಾಂಗ್ಳೂರಲ್ಲಿ ನಾನು ನೋಡೋರು ಯಾರಿಲ್ಲ, ಆದ್ರೂ ಒಂದು ಭಯ, ಹೋಗ್ಬೇಕಾ ಬೇಡ ಅಂದ್ಬಿಟ್ಟು. ಅದಾದ್ಮೇಲೆ ನಮ್ಮದೇ ಆಗಿರೋಕ್ಕಂಥ ಕೆಲವೊಂದು ಪ್ಲೇಸ್ ಇರುತ್ತೆ, ಪಾರ್ಟೀಸ್ ಥರ ಇರುತ್ತೆ, ನಾನು ಅಲ್ಲಿ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಸೊ ಅವ್ರ ಜೊತೆ ಅಂದರೆ ನೀವು ಈ ಟ್ರಾನ್ಸ್ಜೆಂಡರ್ ಇರುವಂಥ ಜನರ ಜೊತೆ? ಇಟ್ಸ್ ಲೈಕ್ ಟ್ರಾನ್ಸ್ ಮಾತ್ರ ಅಲ್ಲ, ಗೇಸ್ ಬರ್ತಾರೆ, ಲೆಸ್ಬಿಯನ್ಸ್ ಬರ್ತಾರೆ, ಬೇರೆ ಬೇರೆ ಜೆಂಡರ್ಸ್ಗಳೆಲ್ಲ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಅವ್ರ ಜೊತೆ ಪಾರ್ಟೀಸ್ಗೆಲ್ಲ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಹೆಂಗೆ ಅಂತೆಲ್ಲ ಅಂದರೆ, ನಾನು ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡು ಹೋದ ಅಂತೆಲ್ಲ ಅಂದರೆ, ವೆನ್ ಐ ವಾಸ್ ಬಾಯ್ ನಾನು ಏನು ರೆಡಿ ಆಗಿದ್ರು ಹಿಂಗೆ ನೋಡ್ತಾ ಇದ್ರ, ಓಕೆ ಹುಡುಗ ಯಾವಾಗ ಅದು ನೋಡ್ದ ಹಿಂಗೆ ನೋಡ್ತಾ ಇದ್ದ ಅಂತ ಬೇಡ. ಯಾವಾಗ ನಾನು ಮೇಕಪ್ ಮಾಡ್ಕೊಂಡು ಸ್ಯಾರಿ ಹಾಕೊಂಡ್ಬಿಟ್ಟು ರೆಡಿ ಆಗ್ಬಿಡ್ದೆ,
ಅದು ಗೇಲಿ ಮಾಡ್ಬಿಟ್ಟು ಹೇಳಿದಾರೋ ಇಲ್ಲ ರಿಯಲ್ ಆಗಿ ಹೇಳಿದಾರೋ ಐ ಡೋಂಟ್ ನೋ. ನೀನು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ವಾ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ ಅಂತ ಬ್ಯೂಟಿ ಹೇಳ್ಬಿಟ್ಟು. ಬಗ್ಗೆ ಕಮೆಂಟ್ಸ್ ಬಂತ? ಅದು ಕಮೆಂಟ್ಸ್ ಮಾಡಿದಾಗ ನನ್ನಲ್ಲಿ ಏನ್ ಗೊತ್ತಾ, ಸತ್ತೋಗಿರೋಕಂತ ಭಾವನೆ ಏನಿದೆ ತಾನೆ ಇನ್ನೂ ಜಾಸ್ತಿ ಆಗ್ಬಿಡ್ತು. ಕರೆಕ್ಟ್. ಓಕೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಬಿಟ್ಟು ಇವಾಗ ಥಿಂಕ್ ಮಾಡಿ, ಇವಾಗ ಬಾಯ್ ಆದಾಗಿದ್ದಾಗ ಯಾವ ಬಾಯ್ಸು ನಾನು ನೋಡ್ತಾ ಇಲ್ಲ ಅಂದ್ರೆ ವೆನ್ ಐ ವಾಸ್ ಚೇಂಜ್ ಮೈ ಸೆಲ್ಫ್. ಸೊ ಯಾವನಾದ್ರೂ ಒಬ್ಬನು ಬಂದ್ಬಿಟ್ಟು ನಾನು ಕಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೆಂಗೆ ಅನ್ಸುತ್ತೆ, ನನ್ಗೆ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯ್ತು. ನಿಮ್ ಬ್ಯೂಟಿ ಬಗ್ಗೆ ಕಮೆಂಟ್ ಬಂದಾಗ ಅದು ಇನ್ನೂ ಫೀಲ್ ಹ್ಯಾಪಿ ಆಗುತ್ತೆ. ಖುಷಿಯಾಗಕ್ಕೆ ಸ್ಟಾರ್ಟ್ ಆಯ್ತು. ನಾನು ಡೈಲಿ ಚೇಂಜಸ್ ಮಾಡ್ಕೊತ ಹೋದೆ. ಓಕೆ ನಾನು ಡೈಲಿ ರೆಡಿ ಆಗಕ್ಕೆ ಹೋದೆ. ಸೊ ನಾನು ಸ್ಟೇಟಸಲ್ಲಿ ಎಲ್ಲ ನನಗೆ ಬೇಕಾಗಿರೋಕ್ಕಂಥ ಫ್ರೆಂಡ್ಸ್ ಮಾತ್ರ ನಾನು ಆಗ್ತಾ ಇದ್ದೆ. ಬೇಡವಾದವ್ರನ್ನೆಲ್ಲ ಹೆಡ್ ಮಾಡ್ತಾ ಇದ್ದೆ. ಅವರೆಲ್ಲರೂ ವಾವ್ ಸೇಮ್ ನೀನು ಹುಡುಗಿ ಥರನೇ ಕಾಣಿಸ್ತಾ ಇದೆಯಾ, ಹಂಗೆ ಕಾಣಿಸ್ತಾ ಇದೆಯಾ, ಹಿಂಗೆ ಕಾಣಿಸ್ತಾ ಇದೆಯಾ ಅಂತ ಬಿಟ್ಟು. ನಾನು ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ತುಂಬ ಮಾಡ್ತಾ ಇದ್ದೆ, ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ದೆ, ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ, ರೆಡಿ ಆಗ್ತಾ ಇದೆ ತಾನೆ. ಸೊ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹಿಂಗೆ ಅಂತ ಬಿಟ್ಟು ಹೇಳಿದಾಗ ನನ್ನಲ್ಲಿ ಇನ್ನೂ ಆಸೆ ಬಂತು. ಏನು ಅಂತಂದರೆ ಇವರೆಲ್ಲ ನನ್ನನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯಾಕೆ ನಾನು ಚೇಂಜ್ ಮಾಡ್ಕೋಬಾರ್ದು, ಬದಲಾವಣೆ ಯಾಕಾಗಬಾರ್ದು? ಹೆಂಗಿದ್ರೂ ನನ್ನ ಭಾವನೆಗಳು ಹಿಂಗೆ ಇದೆ, ನಾನು ಚೇಂಜ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೀನಲ್ವಾ. ಸೊ ಚೇಂಜ್ ಆಗಿಬಿಡ್ಬೇಕು. ಫುಲ್ ಡಿಸೈಡ್ ಆದೆ. ಸುಗುಣ ಹಾಸ್ಪಿಟ್ಲಲ್ಲಿ ಹೋದೆ. ಓಕೆನಾ, ಸುಗುಣ ಹಾಸ್ಪಿಟ್ಲಲ್ಲಿ ಹೋದೆ, ಮಾಡಿಸ್ಕೊಂಡೆ, ಬಂದೆ. ನನ್ನ ದುರಾದೃಷ್ಟ ಏನು ಅಂತಂದರೆ ಅವಾಗ ಲಾಕ್ಡೌನ್ ಬಿದ್ದುಬಿಡ್ತು. ಓಕೆ, ಲಾಕ್ಡೌನ್ ಬಿದ್ದಾಗ ಸೊ ಓಕೆ ನನ್ನ ಹತ್ರ ಇರೋಕ್ಕಂಥ ದುಡ್ಡೆಲ್ಲಾನು ಖರ್ಚು ಮಾಡಿದೆ, ಎಂಜಾಯ್ ಮಾಡಿದೆ. ನೀವು ಓನಾಗೆ ಖರ್ಚು ಮಾಡಿರೋದೆಲ್ಲ ನೀವು ದುಡ್ದಿರೋಂಥ ದುಡ್ಡನ್ನ ಖರ್ಚು ಮಾಡಿದೆ, ಸ್ಟಾರ್ಟ್ ಮಾಡಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಲಾಕ್ಡೌನಲ್ಲಿ ಎಲ್ಲಿ ಹೋಗೋದಿಲ್ಲ. ಸೊ ರೆಸ್ಟು ಸಿಕ್ಕಂಗಾಗಿತ್ತಲ್ವಪ್ಪ ನನಗೆ 2-3 ಮಂತ್ಸ್ 4 ಮಂತ್ಸ್ ತನಕ ಏನು ಕೆಲಸನೂ ಇಲ್ಲಾರ್ದಂಗಂತ ಅದೆಲ್ಲ ರೆಸ್ಟ್ ಮಾಡಿದೆ. ಇರೋಕ್ಕಂಥ ದುಡ್ಡೆಲ್ಲನೂ ಖರ್ಚು ಮಾಡಿದೆ. ಅವಾಗ ಸ್ಟಾರ್ಟ್ ಆಯಿತು ಜೀವನ, ರಿಯಲ್ ಜೀವನ ಸ್ಟಾರ್ಟ್ ಆಯಿತು. ಕಷ್ಟ ಅಂತಬಿಟ್ಟೆಲ್ಲ ನಾನು ಹೇಳ್ದೆ. ಸೊ ಯಾರ್ಯಾರು ಫ್ರೆಂಡ್ಸ್ಗೆಲ್ಲ ಹೇಳ್ದೆ ತಾನೆ, ನಾನು ಈ ಥರ ಚೇಂಜ್ ಆಗಿದ್ದೀನಿ ಅಷ್ಟೇ. ಫಸ್ಟ್ ನೀವು ಚೇಂಜ್ ಆದ ನಂತರ, ಒಬ್ಬ ಹುಡುಗಿ ಆಗಿ ಬದಲಾವಣೆ ಆದ ನಂತರ ಫಸ್ಟ್ ಹೋಗಿರುವಂಥ ಸ್ಥಳ ಯಾವುದು ನೆನಪಿದೆಯಾ? ಹೊರಗಡೆ ಅಲ್ಲಿಂದ ಹುಡುಗಿಯಾಗಿ ಬಂದಂತ ಮನೆಯಿಂದ ಹೊರಗಡೆ ಬಂದಂತ ದಿನ, ಜಾಗ ಏನೇನು ಅಂದ್ರೆ ಸುತ್ತಾಡಕ್ಕಂತ ಹೋಗಿರೋಕ್ಕಂತ ಪ್ಲೇಸ್? ಅಂದ್ರೆ ನೀವು ಹುಡುಗಿ ಆದ ತಕ್ಷಣ ಹೊರಗಡೆ ಬರ್ಬೇಕಲ್ಲ, ಒಂದ್ ಸಾರಿ ಹಾಕೊಂಡಂಗ್ ಬಂದು ಆ ಸ್ಥಳ ಹೆಂಗೆ ಅದ ಅನುಭವ? ಇದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಇದು ನಾನು ಎಲ್ಲೂ ಹೇಳಿಲ್ಲ, ನೀವು ತುಂಬಾ ಚೆನ್ನಾಗಿ ಕೇಳಿದ್ದೀರಾ. ಸೊ ಫಸ್ಟ್ ಏನು ಅಂತಂದ್ರೆ, ನಾನು ಒಂದು ಶಾರ್ಟ್ ಮೂವೀಸಲ್ಲಿ ಒಂದು ಶಾರ್ಟ್ ಮೂವಿ ಇತ್ತು, ಮುಖವಾಡ ಅನ್ನೋಕ್ಕಂಥದ್ದು ಮೂವಿ. ಓಕೆನಾ, ಅದರಲ್ಲಿ ನನಗೆ ನನ್ನ ಹುಡುಗನೇ. ಓಕೆನಾ, ನಾನು ಹೊರಗಡೆ ಹೋಗ್ಬೇಕು ಅಂತ ಭಯ. ಸೊ ನಾನು ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಹುಡುಗಿ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಬಿಟ್ಟು ಹೇಳಿದೆ. ಅವತ್ತಿನ ದಿನ ನಾನು ಫಸ್ಟು ಹೊಸ್ಕಿರಲ್ಲಿ ಪೂರ್ತಿ ಸುತ್ತಾಡಿದ್ದೀನಿ ಹುಡುಗಿಯಾಗಿ. ಓಕೆನಾ, ದೆನ್ ಇನ್ನೊಂದೇನು ಅಂತಂದ್ರೆ ಸೀನ್ ಬಂದ್ಬಿಟ್ಟು ಕಲೆಕ್ಷನ್ ಸೀನು. ಓಕೆನಾ, ದೆನ್ ಏನೂ ಗೊತ್ತಿಲ್ಲ ಆ ಕಲೆಕ್ಷನ್ ಸೀನಲ್ಲಿ. ಸೊ ನಾನು ಹುಡುಗರ ಜೊತೆ ಮಾತಾಡೋದು, ಅವ್ರು ನನ್ನ ಜೊತೆ ಮಾತಾಡೋದು, ಇಂಟ್ರಾಕ್ಟ್ ಮಾಡೋದು. ದೆನ್ ಸಿಗ್ನಲ್ ಅಲ್ಲಿ, ವೀರಭದ್ರನಗರ ಸಿಗ್ನಲ್ ಇದೆ ತಾನೆ, ಅಲ್ಲೆಲ್ಲ ನಾನು ಬೆಗ್ಗಿಂಗ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ನನ್ನ ಹತ್ರ ಇದೆ, ಕಳ್ಸಿಕೊಡ್ತೀನಿ. ಓಕೆನಾ, ಹುಡುಗ ಇದ್ದಾಗ ಬೆಗ್ಗಿಂಗ್ ಮಾಡಿರೋಕ್ಕಂಥದ್ದು ಅದೆಲ್ಲ ನನ್ಗೆ ಎಷ್ಟು ಖುಷಿ ಅನಿಸ್ತು ಅಂತೆಲ್ಲ ಅಂದರೆ ಹೇಳಲೇಬೇಡಿ. ಚೇಂಜ್ ಆಗ್ಲಾರ್ದಕ್ಕಿಂತ ಮುಂಚೆಗೆ ತುಂಬ ಖುಷಿ ಅನಿಸ್ತು. ಅದಾದಮೇಲೆ ನಾನು ಕ್ರೌಡ್ ಫೇಸಿಂಗ್ ಆಗಿಬಿಟ್ಟು ಹೋಗಿರೋದು ಫಸ್ಟು ಅಂತಂದ್ರೆ, ನಾನು ಆಪ್ರೇಷನ್ ಆಗ್ಲಾರ್ದಕ್ಕಿಂತ ಮುಂಚೆ ಫಸ್ಟು ಅಂತಂದ್ರೆ ಪ್ಲೇಸ್ ಹೋಗಿದ್ದು ಸುತ್ತಾಡಕ್ಕೆ ಅಂತಂದ್ರೆ ಮೈಸೂರು. ಫಸ್ಟ್ ಅಲ್ಲಿಗೆ ಹೋಗಿರೋದು? ಹಾಂ, ಮೈಸೂರು. ಹುಡುಗಿಯಾಗಿ ಮೈಸೂರಿಗೆ ಹೋದೆ. ಅದು ಚೆನ್ನಾಗಿರೋಂಥ ಪ್ಲೇಸ್ ಅಲ್ಲ, ಪೀಸ್ ಆಗಿರೋಂಥ ಪ್ಲೇಸು. ಮೈಸೂರು ಆದಮೇಲೆ ಗುಲ್ಬರ್ಗಾಗೆ ಹೋದೆ. ಹೆಂಗೆ ನೀವು ಜನರಿಗೆ ಆ ಥರ ಒಂದು ರಿಯಾಕ್ಷನ್ ಹೇಗಿತ್ತಂತ? ಅವಾಗ ಏನಾದರೂ ಚೇಂಜಸ್ ಅನಿಸ್ತಾ ಜನರ ರಿಯಾಕ್ಷನ್ ಎಲ್ಲ ನೋಡಿ? ಅವಾಗೇನು ಅಂತಿಲ್ಲ ಅಂದರೆ, ನಾನು ಸ್ವಲ್ಪ ಹುಡುಗನ ಥರನೇ ಕಾಣಿಸ್ತಾ ಇದ್ದೆ. ಸೊ ಯಾಕಂದರೆ ನೀವು ಮಾಡೆಲಿಂಗ್ ಎಲ್ಲ ಮಾಡಿದ ವಿಡಿಯೋಸ್ಗಳನ್ನು ನೋಡಿದ್ದೀನಿ, ಯು ಲುಕ್ಸ್ ಲೈಕ್ ಸೇಮ್ ಒಂದು ಮಾಡೆಲ್ ಥರನೇ ಕಾಣಿಸ್ತೀರಾ. ಅದಕ್ಕೆ ಮಾಡೆಲಿಂಗ್ ಅಲ್ಲಿ ಮೇಕಪ್ ಎಲ್ಲ ಇರುತ್ತಲ್ವಾ? ಹೌದು. ಸೊ ಅವಾಗ ಏನು ಗೊತ್ತಾ, ಸ್ವಲ್ಪ ನಾನು ಹುಡುಗನ ಥರ ಕಾಣಿಸ್ತಾ ಇದ್ದೆ. ಸೊ ಅನುಭವಿಸಿದ್ದೀನಿ, ತುಂಬ ಅನುಭವಿಸೋದೇನಿದೆ ಅಲ್ವಲ್ಲ, ಅನುಭವಿಸಿದ್ದೀನಿ. ಇವಾಗ ಅದಾದಮೇಲೆ ಸ್ವಲ್ಪ ಬದಲಾವಣೆ ಆಗ್ತಾ ಬಂದಿದ್ದಾನೆ. ಇವಾಗ ಕೆಲವೊಬ್ರಿಗೆ ಏನು ಗೊತ್ತಾ, ನನ್ನ ಮಾತಲ್ಲಿ ಗೊತ್ತಾಗುತ್ತೆ, ಸಡನ್ನಾಗಿ ನೋಡ್ದ ಅಂತಂದ್ರೆ ಗೊತ್ತಾಗಲ್ಲ. ಇವಾಗ ಗೊತ್ತಾಗ್ಲಾರ್ದವ್ರು ಇದ್ದ ಅಂತಂದ್ರೆ ಕೇಳ್ತಾರೆ, ನೀವು ಟ್ರಾನ್ಸ್ ಅಂತ? ನಾನು ಟ್ರಾನ್ಸ್ ಅಂತ. ಮಾತಲ್ಲಿ ಸ್ವಲ್ಪ ಗೊತ್ತಾಗುತ್ತೆ, ಬಟ್ ರಿಯಲ್ ಆಗಿ ಗೊತ್ತಾಗಲ್ಲ. ಇನ್ನು ಇದಾದ್ಮೇಲೆ ನೀವು ಒಂದು ಗುಂಪನ್ನು ಸೇರ್ತೀರಾ,
ನಿಮ್ಮದೇ ಆದಂಥ ಒಂದು ಸರ್ಕಲ್ ಬೆಳೀತದೆ, ಅಲ್ಲಿ ಹೊಸ ಸ್ನೇಹಿತರು ಸಿಗ್ತಾರೆ. ಸೊ ಅವರ ಜೊತೆ ಒಂದು ಒಡನಾಟ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ? ನಾನಿಲ್ಲಿ ಯಾರಿಗೂ ಹೇಳ್ತಾ ಇಲ್ಲ, ಓಕೆನಾ, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅಂತ ಬಿಟ್ಟು ಹೇಳ್ತಾನೆ. ಇವಾಗ ಹುಡುಗಿದಲ್ಲಿ ಎಷ್ಟು ಒಳ್ಳೆಯವ್ರು ಇರ್ತಾರೆ, ಎಷ್ಟು ಚೆನ್ನಾಗಿ ಕೆಟ್ಟವ್ರು ಇರ್ತಾರೆ ತಾನೆ. ಎಲ್ಲ ಫೀಲ್ಡಲ್ಲೂ ಇರ್ತಾರೆ, ನಮ್ಮ ಫೀಲ್ಡಲ್ಲೂ ಇರ್ತಾರೆ. ನನಗೆ ಹೆಂಗೆ ಅಂತಂದರೆ ಕೆಲವೊಂದು ಟೈಮಲ್ಲಿ ಒಳ್ಳೆಯವ್ರ ಹತ್ರ ಇದೆ, ಇನ್ನು ಕೆಲವೊಂದು ಟೈಮಲ್ಲಿ ಕೆಟ್ಟವ್ರ ಹತ್ರ ಇದೆ, ಓಕೆನಾ. ಅದೆರಡೂ ಎಕ್ಸ್ಪೀರಿಯೆನ್ಸ್ ಆಯಿತು. ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ, ನಾನು ಹೆಚ್ಚಾಗಿ ನನ್ನ ಕಮ್ಯುನಿಟಿನ ನಾನು ತುಂಬ ಇಷ್ಟಪಡ್ತೇನೆ, ಓಕೆನಾ. ಕಮ್ಯುನಿಟಿ ಪ್ರೋಗ್ರಾಮ್ಸ್ ಎಲ್ಲ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ. ನನ್ನ ಕಮ್ಯುನಿಟಿ ಮೆಂಬರ್ಸ್ ಜೊತೆ ಯಾವಾಗ ಬರೀತಿಂತಾನೆ, ಐ ಫೀಲ್ ಲೈಕ್ ದಟ್ ನಮ್ತನ ಅನ್ನೋಕ್ಕಂಥದ್ದು ಒಂದಿರುತ್ತೆ ಅಲ್ವಾ, ಅದು ಬಂದ್ಬಿಡುತ್ತೆ ನಮ್ತನ ಅನ್ನೋಕ್ಕಂಥದ್ದು. ಕೆಲವೊಬ್ರು ಇರ್ತಾರಲ್ವಾ, ಅವಳು ಹಂಗೆ ಅದು ಇದು ಇದು ಅಂತ ಬಿಡ್ಬೋದು, ಬೇಜಾರಾಗುತ್ತೆ. ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ, ನಾನು ಎಲ್ಲ ಥರದ ವರ್ಕ್ ಮಾಡಿದ್ದೀನಿ, ಓಕೆನಾ, ಎಲ್ಲ ಥರದ ವರ್ಕ್ ಮಾಡಿದ್ದೀನಿ. ಬಟ್ ನಾನು ಈ ಫೀಲ್ಡಿಗೆ ಬಂದಿರೋದು ಏನಕ್ಕೂ ಅಂತ ಹೇಳಿದ್ರೆ, ನಾನು ಹೆಣ್ಣಾಗಬೇಕು ಅಂತ ಬಿಟ್ಟು ಬಂದಿರೋದು, ಓಕೆನಾ. ಹೆಣ್ಣಾಗಬೇಕು ಅಂತ ಬಿಟ್ಟು ಬಂದಮೇಲೆ ನಾನು ನನ್ನ ಲೈಫ್ನ ನನ್ನದೇ ಆಗಿರೋಕ್ಕಂಥ ಸ್ಟೈಲಲ್ಲಿ ನಾನು ಎಂಜಾಯ್ ಮಾಡಬೇಕು ಅಂತ ಬಿಟ್ಟು ಬಂದಿರೋದು. ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಬಿಟ್ಟಿದ್ದವಳು. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಕಮ್ಯುನಿಟಿನಲ್ಲಿ ಹೋದ್ರೂ ಹಾಯ್ ಬಾಯ್ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಫಂಕ್ಷನ್ ಇತ್ತು ಅಂದರೆ ಫಂಕ್ಷನ್ಗೆ ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ, ಅವ್ರ ಹತ್ರ ಎಲ್ಲ ಖುಷಿಯಾಗಿರ್ತೀನಿ, ಒನ್ ಡೇ ಫುಲ್ ಎಂಜಾಯ್ ಮಾಡ್ತೀನಿ, ಮತ್ತು ನನ್ನ ಪಡೆಗೆ ನನ್ನ ಮನೆಗೆ ಬಂದ್ಬಿಡ್ತೇನೆ, ಅವ್ರ ಜೊತೆಲೆಲ್ಲ ಇರಲ್ಲ. ಅಂದರೆ ಈಗ ನಿಮ್ಮದೇ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಇದೆಲ್ಲ, ಹೆಂಗೆ ಡೈಲಿ ಲೈಫನ್ನು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ, ಪ್ರೋಗ್ರಾಮ್ ಮಾಡ್ತೀರಾ, ಹೆಂಗೆ ಅಂತ? ಅಂದರೆ ಈಗ ಒಂದು ಕಮ್ಯುನಿಟಿ ಇದೆ, ಟ್ರಾನ್ಸ್ಜೆಂಡರ್ದೇ ಒಂದು ಕಮ್ಯುನಿಟಿ ಇದೆಯಲ್ಲ, ಸೊ ಅವರು ಉಳ್ಕೊಳ್ಳುವಂಥ ಸ್ಥಳನೇ ಬೇರೆ ಇರ್ತದೆ, ಸೊ ಅವರು ಇರುವಂಥ ರೀತಿನೇ ಬೇರೆ ಇರ್ತದೆ. ಸೊ ಅವರು ತಮ್ಮ ಲೈಫ್ ಸ್ಟೈಲನ್ನು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಅಂದರೆ ಹಿಂಗಿರ್ಬೇಕು ನಾವು ಅನ್ನುವಂಥ ಏನಾದರೂ ಒಂದು ಐಡಿಯಾ ಅಥವಾ ಏನಾದರೂ ಇರ್ತದಂತ? ಇರುತ್ತೆ. ಇವಾಗ ಏನು ಗೊತ್ತಾ, ತುಂಬ ಜನ ಇವಾಗ ಬದಲಾಗಿದ್ದಾರೆ. ನಾನು ಕೆಲಸ ಮಾಡ್ಬಿಟ್ಟು ಬದುಕಬೇಕು ಅನ್ನೋಕೊಂಡಿದ್ದಾರೆ. ಎಲ್ಲೋ ಒಬ್ರು ಇದ್ದಾರೆ, ನಾನು ಅದೇ ಮಾಡ್ಬಿಟ್ಟು ದುಡ್ಕೋಬೇಕು, ಇದೇ ಮಾಡ್ಕೊಬಿಟ್ಟು ದುಡ್ಬೇಕು, ಇದೇ ನಮ್ಮ ಜೀವನ ಅನ್ನೋಕೊಂಡಿರ್ತಾರೆ. ಬದಲಾಗಿದ್ದವರು ತುಂಬ ಇದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ, ಈ ಜೀವನ ಇದೆ ತಾನೆ, ನಾಯಿಗಿಂತ ಕಡೆ ಜೀವನ, ತುಂಬ ಕಡೆ ಜೀವನ. ನಾನೇನು ಗೊತ್ತಾ, ನಾನು ತುಂಬ ಖುಷಿಯಾಗಿದ್ದೇನೆ, ಓಕೆ. ನಾನು ಖುಷಿಯಾಗಿಲ್ಲ ಅಂತ ಬಿಟ್ಟಲ್ಲ, ನಾನು ತುಂಬ ಖುಷಿಯಾಗಿದ್ದೇನೆ. ಬಟ್ ಈ ಜೀವನ ಥರ ಅಲ್ಲ, ಜೀವನನೇ ಅಲ್ಲ ಇದು, ಓಕೆನಾ. ಈ ಜೀವನಕ್ಕೆ ಏನು ಗೊತ್ತಾ, ಅರ್ಥ ಇರ್ಲಾರ್ದಕ್ಕಂಥ ಜೀವನ. ನಾವು ಯಾರಿಗೋಸ್ಕರ ನಾನು ನನಗೋಸ್ಕರನೇ ಬದುಕ್ತಾ ಇದ್ದೀನಿ. ಆದರೂ ನೋಡಿ, ಇವಾಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನಾನು ಒಬ್ಬಳೇ ಇದ್ರೆ ಸಾಕು ಅಂದಂಗೆ ಅನಿಸುತ್ತೆ, ಓಕೆನಾ. ನಾನು 9-10 ವರ್ಷ ಆಯಿತು ನಾನು ಒಬ್ಬಳೇ ಜೀವನ ಮಾಡೋಕ್ಕೆ. ಜ್ವರ ಬಂತು ಅಂದರೆ, ಏನಾದರೂ ಆಯಿತು ಅಂತೆಲ್ಲ ಅಂದರೆ ಎಲ್ಲದಕ್ಕೂ ಒಬ್ಬರೇ ನಿಂತ್ಕೋಬೇಕು ಅನ್ನೋದಿದ್ದು ಇರುತ್ತೆ ತಾನೆ. ಮಾತಾಡಬೇಕಾದ್ರೆ ಹೇಳ್ತಾ ಇದ್ರಿ ನೀವು, ಈ ಜೀವನ ಯಾರಿಗೂ ಬೇಡ ಅನ್ನುವಂಥ ರೀತಿಲಿ ಅನಿಸಿದೆಯಾ ನಿಮಗೆ? ತಂದೆ ತಾಯಿ ಕುಟುಂಬ ಬೇಕು ನನಗೆ, ತುಂಬ ಟೈಮ್ ಅನಿಸಿದೆ, ಓಕೆನಾ. ಯಾವಾಗ ಅಂತೆಲ್ಲ ಅಂದರೆ, ಒಂದೇ ನಿಮಿಷ, ತುಂಬ ಟೈಮ್ ಅನಿಸಿದೆ, ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಯಾವಾಗ ಅನಿಸಿದೆ ಅಂತ. ಅನ್ನಿಸ್ತಾನೆ ಇರುತ್ತೆ. ಹೆಂಗೆ ಗೊತ್ತಾ, ನಾವು ಒಬ್ಬರೇ ಇದ್ದಾಗ, ಫ್ರೆಂಡ್ಸ್ ಜೊತೆ ಇದ್ದಾಗ ಏನೂ ಅನಿಸಲ್ಲ. ಸೊ ಯಾರಾದರೂ ಒಬ್ಬರು ಫ್ಯಾಮ್ಲಿ ನೋಡಿದಾಗ, ಒಂದು ತಂದೆ ಮಗು ತಾಯಿ ಅವ್ರು ನೋಡಿದಾಗ, ಅವ್ರ ಪೇರೆಂಟ್ಸ್ನೆಲ್ಲ ಅವ್ರು ಕೇರ್ ಮಾಡಿದಾಗ, ಅದೆಲ್ಲ ತುಂಬ ಅನಿಸುತ್ತೆ. ಅಯ್ಯೋ ನಮಗೇನಾದರೂ ಇತ್ತು ಅಂತೆಲ್ಲ ಅಂದರೆ ನಮಗೂ ಹಂಗೆ ಬರ್ತಿದ್ರೇನೋ, ಹೆಲ್ಪ್ ಮಾಡ್ತಾಯಿದ್ರೇನೋ. ಎಕ್ಸಾಂಪಲ್ ಏನು ಅಂತಂದರೆ, ನಾನು ಒಂದು ಮಾಡ್ಲಿಂಗಲ್ಲಿ ಇದ್ದಾಗ, ಸೊ ನನ್ನ ಏಜವ್ರ ಹುಡುಗಿಯರೇ, ಓಕೆನಾ, ಅವ್ರ ತಂದೆ ತಾಯಿ ಎಲ್ಲ ಬರ್ತಾಯಿದ್ರು. ಅವ್ರ ತಾಯಿ ಅವ್ರನ್ನ ಮುಂದೆ ನಿಂತ್ಕೊಂಡ್ಬಿಟ್ಟು ಆ ಹುಡುಗಿನ ರೆಡಿ ಮಾಡೋದು, ಅದೆಲ್ಲ ಮಾಡೋದು, ನೀನು ಹಂಗೆ ಮಾಡು, ಹಿಂಗೆ ಮಾಡು, ಅದು ಮಾಡು, ಇದು ಮಾಡು ಅಂತಬಿಟ್ಟು ಎಷ್ಟು ಹೇಳ್ಕೊಡ್ತಾಯಿದ್ರು. ನಾನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಒಬ್ಬಳೇ ರೆಡಿ ಮಾಡ್ಕೊಳ್ಳೋಳು, ನಂದೆಲ್ಲ ನಾನೇ ಮಾಡ್ಕೊಳ್ಳೋಳು. ನನಗೆ ಬೇಜಾರಾಗ್ತಾಯಿತ್ತು. ಅಟ್ಲೀಸ್ಟ್ ಇನ್ ಕೇಸ್ ನಮ್ಮ ಮನೇಲಿ ಯಾರಾದರೂ ಒಬ್ಬರು ಈ ಥರ ಏನಾದರೂ ಇತ್ತು ಅಂತೆಲ್ಲ ನಾನು ತುಂಬ ಹೆಲ್ಪ್ ಮಾಡ್ತಾಯಿದ್ರೇನೋ ಅಂತ ಆಗ್ತದ. ನೀವು ಕ್ಯಾಶುವಲ್ ಆಗಿ ಮನೇಲಿ ಮಾತಾಡ್ತೀರಾ, ಅಕ್ಕ ಅಣ್ಣ ತಂದೆ ತಾಯಿ ಹತ್ರ ಈಗಲೂ ಮಾತಾಡ್ತೀರಾ? ಯಾವಾಗಾದರೂ ಮಾತಾಡ್ತೀವಿ, ಅದೇ ಜಗಳ ಮಾಡ್ತೀವಿ. ನೀನು ಅವ್ರು ಕೇಳೋದು, ನೀನು ಹಿಂಗೆ ಮಾಡಿದ್ಯಾ ಅನ್ನೋದು, ನಾನು ಹೆಂಗೆ ಅಂತೆಲ್ಲ ಅಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ವಾದ ನಡೆಯುತ್ತೆ,
ಅವ್ರ ಪ್ರಕಾರ ನಾನು ಮಾಡಿದ ತಪ್ಪು, ಹ್ಮ್ ನನ್ನ ಪ್ರಕಾರ ನಾನು ಮಾಡಿದ ಸರಿ. ಹ್ಮ್ ಸೊ ನಾನು ಹೆಂಗೆ ಅಂತ ಹೇಳ್ದೆ ಅಂದರೆ ನಾನು ಸುಳ್ಳು ಏನು ಕೇಳಲಿ, ಹ್ಮ್ ಹೌದಲ್ವಾ? ಇವಾಗ ನಾನು ಹೇಳ್ತಾ ಇರೋದು ನನ್ಗೆ ಹಿಂಗೆ ಇರೋದು ಆಸೆ, ನಾನು ಹಿಂಗೆ ಇರೋದು, ಇದು ನಿಜ. ಹ್ಮ್ ಓಕೆನಾ? ಅವ್ರು ಹೇಳ್ದೋದೇನು ಅಂತಂದ್ರೆ ಇಲ್ಲ ನೀನು ಸುಳ್ಳು ಹೇಳ್ಬಿಟ್ಟು ಜೀವನ ಮಾಡು. ನಾನು ಸುಳ್ಳು ಹೇಳ್ಬಿಟ್ಟು ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅಲ್ಲಿ ಸುಳ್ಳು ಹೇಳೋಕ್ಕಂಥದ್ದು ಅವಶ್ಯಕತೆನೂ ಏನಿದೆ? ಸುಳ್ಳು ಏನಕ್ಕೋಸ್ಕರ ಹೇಳ್ಬೇಕು ಅಂತ. ಎಕ್ಸೆಪ್ಟ್ ಮಾಡಿದ್ರೆ ಹೋಗ್ತೀರಾ ಮನೆಗೆ? ಖಂಡಿತವಾಗ್ಲೂ ಹೋಗ್ಬೇಕು ಅಂತ ಬಿಟ್ಟಿದೆ. ಅವ್ರು ಎಕ್ಸೆಪ್ಟ್ ಮಾಡಿಲ್ಲ ಅಂದ್ರೂ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಹೋಗ್ತೀನಿ. ಬಟ್ ಒಂದು ಡ್ರೀಮ್ ಇದೆ. ಅವ್ನು ಬಂದ ನೋಡಕ್ ಹೋಗೋಣ ಬನ್ನಿ ಅನ್ನೋದಕ್ಕಿಂತ ಬೆಸ್ಟು ಆ ಮೇಡಮ್ ಬಂದಿದ್ದಾರಂತೆ ನೋಡೋಣ ಬನ್ನಿ, ಏನೋ ಮಾಡಿದ್ದಾರೆ ಅಂತೆ, ಬಟ್ ಹೇಳೋವರೆಗೂ ಹೋಗಲ್ಲ. ವಾವ್ ಹೇಳ್ಬೇಕಲ್ವಾ? correct. ಇಲ್ಲ ಇವಾಗ ಹೋದ ಅಂತೆಲ್ಲ ಅಂದ್ರೆ ಇವಾಗ್ಲೂ ನನ್ನ ಜನ ರೆಸ್ಪೆಕ್ಟ್ ಕೊಟ್ಟೆ ಕೊಡ್ತಾರೆ. ಐ ನೀಡ್ ಮೋರ್ ರೆಸ್ಪೆಕ್ಟ್. ಓಕೆನಾ? ನಮ್ಮ ಮನೇಲೆಲ್ಲ ಹೇಳ್ತಾರೆ ನಿನ್ಗೆ ಇಲ್ಲಿ ನೋಡ್ದ ಅಂತೆಲ್ಲ ಅಂದ್ರೆ ಎಲ್ರು ನಗ್ತಾರೆ, ನಿನ್ಗೆ ಯಾರು ಬೆಲೆ ಕೊಡಲ್ಲ ಅಂತ. ಓಕೆ, ನನ್ನ ಬೆಲೆ ಬರೋ ಗಂಟ ನಾನು ಅವ್ರಿಗೆ ಕಾಲಿಡಲ್ಲ. ನನ್ಗೆ ಗೊತ್ತು ನನ್ನ ಬೆಲೆನ ಹಿಂಗೆ ತಗೋಬೇಕು ಅಂತ. ಏನೋ ಮನುಷ್ಯ ತಪ್ಪು ಮಾಡೋದು ಸಹಜ, ಮಾಡೇ ಮಾಡ್ತಾನೆ. ನಾನು ತಪ್ಪು ಮಾಡಿದ್ದೀನಿ ಅಂತ ಬಿಟ್ಟು ಏನಾದರೂ ಅವ್ರಿಗೇನಾದರೂ ಅನಿಸ್ತಾ ಅಂತಲ್ಲ ಅಂದರೆ ನಾನು ಸರಿ ಮಾಡ್ಕೊಂಬಿಟ್ಟು ಹೋಗ್ತೀನಿ. ಹೌದಲ್ವಾ? ಕರೆಕ್ಟ್. ಸರಿ ಮಾಡ್ಕೊಂಬಿಟ್ಟು ಹೋಗ್ತೀನಿ. ಇವಾಗ ತುಂಬ ಆಸೆ ಇದೆ, ಹೋಗ್ಲೇಬೇಕು ಅನ್ನೋಕ್ಕಂಥದ್ದು ಒಂದು ಡ್ರೀಮ್ ಇದೆ, ಹೋಗ್ತೀನಿ. ದೆನ್ ಫಸ್ಟ್ ನಾನು ಏನಾದರೂ ನಮ್ಮ ಊರಿಗೆ ಹೋದ ಅಂತಲ್ಲ ಅಂದರೆ ನಾನು ಫಸ್ಟ್ ಕೆಲಸ ಮಾಡೋದು ಅವೇರ್ನೆಸ್ ಕೊಡೋದು. ಗುಡ್. ಎಲ್ಲ ಕಾಲೇಜ್ಗಳಲ್ಲೂ ಹೋಗ್ತೀನಿ, ಎಲ್ಲ ಸ್ಕೂಲ್ಗಳಲ್ಲೂ ಹೋಗ್ತೀನಿ. ಯಾವುದ್ಯಾವುದು ಮಕ್ಕಳು ನಂತರ ಸಫರ್ ಆಗ್ತಾ ಇದ್ದಾರೆ ತಾನೆ, ಅವ್ರಿಗೆ ಅವೇರ್ನೆಸ್ ಕೊಡ್ತೀನಿ. ಚೇಂಜ್ ಆಗಿ ಅಂತ ಬಿಟ್ಟು ಹೇಳಲ್ಲ. ಸೊ ವಾಟ್ LGBTQI+ ಅಂದರೆ ಏನು, ಯಾವ ಥರ ಇರ್ತಾರೆ? ಇವಾಗ ನನಗೆ ನಾನು ಈ ಥರ ಇದ್ದೀನಿ ಅಂತ ಬಿಟ್ಟು ಹೇಳಿದಾಗ ನನ್ನ ಮೈಂಡಲ್ಲಿ ನನಗೆ ಯಾವುದ್ಯಾವುದು ನಾನು ಹೆಂಗೆ ಅನಿಸ್ತಾ ಇದ್ದು ಅಂದರೆ ನಾನೇನೋ ಒಬ್ಬಳೇ ಈ ಥರ ಇದ್ದೀನೇನೋ ಪ್ರಪಂಚದಲ್ಲಿ, ಬೇರೆ ಯಾರೂ ಇಲ್ಲೇನೋ, ನನಗೆ ಈ ಥರ ಆಗ್ತಾ ಇದೇನೋ, ಏನೇನೋ ಯೋಚನೆ ಮಾಡಿಬಿಟ್ಟಿದೆ. ಸಾಯೋ ಗಂಟ ಯೋಚನೆ ಮಾಡಿದೆ, ಅಟೆಂಡು ಮಾಡಿಬಿಟ್ಟಿದೆ. ಸೂಸೈಡ್. ಅಟೆಂಡು ಮಾಡಿಬಿಟ್ಟಿದ್ದೆ. ಅಷ್ಟು ಡಿಪ್ರೆಷನಲ್ಲಿ ಹೋಗ್ಬಿಟ್ಟು ಬಂದಿದೆ. ಈ ಡಿಪ್ರೆಷನ್ನಿಂದ ನಾವೇನಾದರೂ ಹೊರಗಡೆ ಬರಬೇಕು ಅಂತಿಲ್ಲ ಅಂದರೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಓಕೆನಾ? ಅದ್ರ ಬಗ್ಗೆ ನಾಲೆಜ್ ಬಂದಾದಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದರೆ ನೀವು ಹೇಳ್ದಂಗೆ ಸಾಕಷ್ಟು ಟ್ರಾನ್ಸ್ಜೆಂಡರಲ್ಲಿ ವಿ ಹ್ಯಾವ್ ಸಿನ್ ಅಂದರೆ ಭಾಳಷ್ಟು ಬದಲಾವಣೆನ ನೋಡಿದ್ದೀವಿ. PSI ಆಗಿದ್ದವರು ಇದ್ದಾರೆ, SP ಆಗಿದ್ದವರು ಇದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ಸೊ ಈ ಥರದ ಒಂದು ಅವೇರ್ನೆಸ್ ಬೇಕು. ಈ ಒಂದು ಬೇಕು. ಇವಾಗ ಏನು ಗೊತ್ತಾ, ನಮಗೆ ಜನ ಏನು ಗೊತ್ತಾ, ಮುಂಚೆಲಿಂದ ಎರಡೇ ಕೆಲಸಕ್ಕೆ ಸೀಮಿತ ಮಾಡ್ತಿದ್ರು. ಹೌದಾ? ಇವಾಗ ಹೆಂಗೆ ಅಂತಲ್ಲ ಅಂದರೆ ನೀವೇನಾದರೂ ನಮ್ಮನ್ನೇನಾದರೂ ಎಕ್ಸೆಪ್ಟ್ ಮಾಡ್ದ ಅಂತಿಲ್ಲ ಅಂದರೆ, ನೀವೇನಾದರೂ ಆಪರ್ಚುನಿಟಿ ಕೊಟ್ಟ ಅಂತಿಲ್ಲ ಅಂದರೆ ಎಲ್ಲನೂ ಮಾಡ್ತೀವಿ. ನಾವು ಮನುಷ್ಯರು. ಓಕೆನಾ? ನಾನು ಇನ್ನೊಂದು ಏನು ಅಂತಲ್ಲ ಅಂದರೆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಲ್ಲ ಅಂದರೆ, ನಮ್ಮನ್ನು ದೇವ್ರು ಮಾಡಬೇಡಿ. ಓಕೆನಾ? ನಮ್ಮನ್ನ ಮನುಷ್ಯರ ಥರ ನೋಡಿ. ನಾವು ಮನುಷ್ಯರು, ನಾವೇನಾದ್ರೂ ದೇವರಾಯಿತು ಅಂತೆಲ್ಲ ಅಂದರೆ ಫಸ್ಟ್ ನಾವು ನಮ್ಮ ಲೈಫ್ನ ಸರಿ ಮಾಡ್ಕೊತಾ ಇದ್ವಿ. ಓಕೆನಾ? ನಂಬಿಕೆ ಇರಲಿ, ಬಟ್ ಮೂಢನಂಬಿಕೆ ಬೇಡ. ದೃಷ್ಟಿ ತೆಗೆದ್ರೆ ಎಲ್ಲ ಅದಾಗುತ್ತೆ, ₹1 ಕಾಯಿನ್ ಕೊಟ್ಟರೆ ಇದಾಗುತ್ತೆ, ಅವ್ರ ಅರ್ಧನಾರೀಶ್ವರು, ಅದು ದೇವರು, ನಾವು ನಿಮ್ಮನ್ನ ದೇವ್ರ ಥರ ನೋಡ್ತೀವಿ. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾರೆ, ನಾವು ನಿಮ್ಮನ್ನ ದೇವ್ರ ಥರ ನೋಡ್ತೀವಿ, ನೀವು ಯಾಕೆ ಈ ಥರ ವೀಡಿಯೋಸ್ ಮಾಡ್ತೀರಾ, ಆ ಥರ ಯಾಕೆ ವೀಡಿಯೋಸ್ ಮಾಡ್ತೀರಾ, ಹಿಂಗೆ ಯಾಕೆ ಹೇಳ್ತೀರಾ, ಹಂಗೆ ಯಾಕೆ ಹೇಳ್ತೀರಾ? ನನಗೂ ಒಂದು ಜೀವ ಇದೆ. ನಿಮ್ಮ ಥರ ಜೀವ ಇರುತ್ತೆ ನನಗೂ ಎಲ್ಲನೂ ಇದೆ. ನಿಮ್ಗೆ ಏನೇನು ಅನಿಸುತ್ತೆ ತಾನೆ, ನನಗೂ ಎಲ್ಲನೂ ಅನಿಸ್ತಾ ಇರುತ್ತೆ. ನಾನು ಬಂದ್ಬಿಟ್ಟು ಹೇಳಿಲ್ಲ ತಾನೆ ನನ್ನ ದೇವರು ಅಂತ ಬಿಟ್ಟು ಅನ್ಕೊಂಡು ದೇವ್ರು ಮಾಡಿ ಅಂತ ಬಿಟ್ಟು ನಾನು ಹೇಳಿಲ್ಲ ನಿಮಗೆ. ಅದೆಲ್ಲ ನೀವು ಥಿಂಕ್ ಮಾಡ್ದ ಅಂತಲ್ಲ ಅಂದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಮನುಷ್ಯನ ಹತ್ರ ಎಲ್ಲನೂ ಇರುತ್ತೆ, ಕಾಮನೂ ಇರುತ್ತೆ, ಖುಷಿನೂ ಇರುತ್ತೆ, ಎಲ್ಲ ಎಕ್ಸೆಟ್ರಾ ಎಲ್ಲನೂ ಇರುತ್ತೆ. ನಿಮ್ಮ ಥರನೇ ನಾನು ನಿಮ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಿ ಅಂತೆಲ್ಲ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಓಕೆನಾ? ಐ ಆಮ್ ಡಿಫ್ರೆಂಟ್. ನಾನು ನಿಮ್ಗಿಂತ ಯುನೀಕ್ ಆಗಿದ್ದೇನೆ. ಇಟ್ಸ್ ಮೈ ಗಾಡ್ ಗಿಫ್ಟ್, ಇಟ್ಸ್ ಮೈ ಪ್ಲಸ್ ಪಾಯಿಂಟ್. ನಾನು ಇವಾಗಲೂ ಹೇಳ್ತೀನಿ, ನಾನು ಹಿಂಗಿದ್ದೀನಿ ಅಂತ ಬಿಟ್ಟು ನಾನು ಬೇಜಾರಾಗುತ್ತೆ ಕೆಲವೊಂದು ಟೈಮಲ್ಲಿ. ಓಕೆನಾ? ಐ ಎಕ್ಸೆಪ್ಟ್ ವಾಟ್ ಎವರ್ ಐ ಆಮ್. ಟ್ರಾನ್ಸ್ ಏನು ಬಂದಿದೆ ಅದನ್ನು ಎಕ್ಸೆಪ್ಟ್ ಮಾಡಿ, ದಟ್ಸ್ ಓಕೆ. ಐ ಆಮ್ ಟ್ರಾನ್ಸ್, ಗೇಸ್, ಲೆಸ್ಬಿಯನ್, ವಾಟ್ ಎವರ್, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೇನೆ. ನಾನು ಏನೇ ಇರಲಿದ್ದು ನನ್ನ ಥರ ನಾನು ತುಂಬ ಲವ್ ಮಾಡ್ತೀನಿ, ನಾನು ಖುಷಿಯಾಗಿದೆ. ಓಕೆನಾ? ತುಂಬ ಖುಷಿಯಾಗಿ ನನ್ನ ಜೀವನ ನಾನು ಸಾಗಿಸ್ತಾ ಇದ್ದೀನಿ. ಈ ಒಂದು ವೇಳೆ ಟ್ರಾನ್ಸ್ ಆಗಿರಲಿಲ್ಲ ಅನ್ನೋ ಥರ ಇದ್ದರೆ ಏನು ಆಗ್ಬೇಕು ಅನ್ಕೊಂಡಿದ್ರಿ ಜೀವನದಲ್ಲಿ? ಡಾಕ್ಟರ್, IAS ಆ ಥರದ್ದು ಏನಾದರೂ ಡ್ರೀಮ್ ಇತ್ತಾ ನಿಮಗೆ ಓದಿದ್ಮೇಲೆ?
ಓದಿ ಏನಾದ್ರೂ ನಾನು ಆಗ್ಬೇಕು. ಇಲ್ಲ, ಫಸ್ಟ್ ಏನ್ ಗೊತ್ತಾ, ನಾನೇನಾದ್ರೂ ಟ್ರಾನ್ಸ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಜನತೆಗೆ ನಾನು ಯಾರು ಅಂತ ಬಿಟ್ಟು ಗೊತ್ತಾಗ್ತಿರ್ಲಿಲ್ಲ ಒಂದು. ಓಕೆನಾ, ನಿಮ್ ಮುಂದೆ ಬಂದ್ಬಿಟ್ಟು ಕುತ್ಕೊಂತಿರ್ಲಿಲ್ಲ ಇನ್ನೊಂದು, ನೀವು ನನ್ ಪೋಸ್ಟ್ ಕಟ್ ಮಾಡ್ತಿರ್ಲಿಲ್ಲ ಇನ್ನೊಂದು. ಸೊ ನೀವು ಸುಮಾರು ನನ್ಗೆ ಎಷ್ಟು ಒಂದ್ 7-8 ತಿಂಗಳಾಯ್ತಾ ಮೆಸೇಜ್ ಮಾಡಕ್ಕೆ ಆಗಿರ್ಬೇಕು ಅನ್ಸುತ್ತೆ. ಓಕೆನಾ, ಸುಮಾರು 7-8 ತಿಂಗಳಿಂದ ನೀವು ನನ್ ಮೆಸೇಜ್ ಮಾಡ್ತಿರ್ಲಿಲ್ಲ, ಬನ್ನಿ ಮ್ಯಾಮ್ ಒಂದು ಪೋಡ್ಕಾಸ್ಟ್ ಮಾಡಿ. ನೀವು ಯಾರು ಅಂತಾನೆ ಕೇಳ್ತಾ ಇರ್ಲಿಲ್ಲ. ಯಾರು ಅಂತಿಲ್ಲ, ನಮ್ಮೂರವ್ರು ಅಂತಾನು ನೀವು ಇವಾಗ ನೋಡಿ, ನಮ್ಮೂರವ್ರು ತುಂಬಾ ಜನ ಇದಾರೆ, ನಿಮ್ಗೆ ಎಲ್ರೂ ಗೊತ್ತಿಲ್ಲ. ಕರೆಕ್ಟ್. ದೆನ್ ನಾನ್ ಗೊತ್ತಾಗಿದ್ದೀನಿ ಅಂತೇಳಿ ಸಮಥಿಂಗ್ ಇಸ್ ಸ್ಪೆಷಲ್ ಅಷ್ಟೇ. ಬಟ್ ನಿಮ್ಗೆ ಇರೋಂಥ ಕ್ವಶನ್ಗೆ ಏನಾಗ್ಬೇಕು ಅನ್ಕೊಂಡಿದ್ದೆ ನಾನು. ಓದಲು ಹುಷಾರಿದ್ರ ಇದೆ, ಬಟ್ ನನ್ಗೆ ಕಲೆಗಳಲ್ಲಿ ಆಸಕ್ತಿ, ತುಂಬಾ ಕಲೆಗಳಲ್ಲಿ ಆಸಕ್ತಿ. ನನ್ಗೆ ಏನಾದ್ರೂ ಒಂದು ಯೂನಿಕ್ ಆಗಿ ಕಲಿಬೇಕು ಅಂತ. ನಾನು ಆರ್ಟ್ ಫೀಲ್ಡ್ ಅಲ್ವಾ, ನಾನು ಪೇಂಟಿಂಗ್ ಮಾಡ್ತಾ ಇದ್ದೆ, ಪೇಪರ್ ಕ್ರಾಫ್ಟ್ ಮಾಡ್ತಾ ಇದ್ದೆ, ಡ್ರಾಯಿಂಗ್ ಮಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಅದೆಲ್ಲ ನಂಗೆ ತುಂಬಾ ಇಷ್ಟ. ಓದಲ್ಲಿ ಅಂತ ಹೇಳಿದ್ರೆ ಇವಾಗ್ಲೂ ಓದ್ತೀನಿ, ಬಟ್ ತಲೆನೋವು ಬಂದ್ಬಿಡುತ್ತೆ. ಇವಾಗ ಏನು ಅಂತ ಹೇಳಿದ್ರೆ ಇವಾಗ ಓದ್ತೀನಿ, ಡೈಲಾಗ್ ಓದ್ತಾ ಇರ್ತೀನಿ, ಏನ್ ಡೈಲಾಗ್ ಹೇಳ್ಬೇಕು, ಈ ಡೈಲಾಗ ಅಂತ ನಾನು ನೆನ್ಪು ಮಾಡ್ಕೊಂತ ಇರ್ತೀನಿ. ಇಷ್ಟೊಂದು ಡೈಲಾಗ್ ಏನಾದ್ರು ಪ್ರಾಕ್ಟೀಸ್ ಮಾಡೋದ್ರ ಬದಲು ನಾನು ಏನಾದ್ರು ಕರೆಕ್ಟಾಗಿ ಕುತ್ಕೊಂಡ್ಬಿಟ್ಟು ಹೋದ ಅಂತ ಹೇಳಿದ್ರೆ ಎಲ್ಲೋ ಇರ್ತಾ ಇದೆ ಅಂತ. ಇವಾಗ ಏನಿಲ್ಲ, ಹಗ್ಲು ರಾತ್ರಿ ಆಯ್ತು ಅಂತಂದ್ರೆ ಯಾವ್ದಾದ್ರು ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇರ್ತೀನಿ ತಾನೆ, ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತೀನಿ ಏನ್ ಬರೀಬೇಕು, ಏನ್ ಡೈಲಾಗ್ಸ್ ಹೇಳ್ಬೇಕು, ಏನಿಲ್ಲ ಅಂತ ಬಿಟ್ಟು ಅದನ್ನೆಲ್ಲ ಕುತ್ಕೊಂಡ್ಬಿಟ್ಟು ಪ್ರಾಕ್ಟೀಸು. ಸೊ ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ ತಾನೆ, ತುಂಬಾ ತಲೆನೋವು ಬಂದ್ಬಿಡುತ್ತೆ. ನಾನು ಟ್ರಾನ್ಸ್ ಆಗ್ಲಾರ್ದಕ್ಕಿಂತ ನೀವು ಪ್ರಶ್ನೆ ಕೇಳಿದ್ರೆ ಏನಾಗಬೇಕು ಅನ್ಕೊಂಡಿದೆ ಅಂತಿಲ್ಲ ಅಂದರೆ, ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ಇಷ್ಟ ಇತ್ತು. ಸೊ ಆ್ಯಕ್ಟಿಂಗ್ ಫೀಲ್ಡಲ್ಲೇ ಹೋಗಬೇಕು ಅಂದ್ಬಿಟ್ಟು ಅನ್ಕೊಂಡಿದ್ದೆ. ಇವಾಗಲೂ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಇದ್ದೀನಿ, ಬಟ್ ಅವಾಗ ಏನಾದರೂ ಇತ್ತು ಅಂತೇಳಿದ್ರೆ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲೇ ಹೋಗಬೇಕು ಅಂತ ಆಸೆ ಇತ್ತು, ತುಂಬ ಆಸೆ ಇತ್ತು. ಫ್ರೆಂಡ್ಸ್ಗಳನ್ನು ಮಿಸ್ ಮಾಡ್ಕೊತೀರಾ? ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ನಿಮ್ಮೂರಲ್ಲಿ? ಆ್ಯಕ್ಚುಲಿ ನಾನು ಹೆಸರು ಹೇಳಲ್ಲ. ಓಕೆ, ಒಂದು ಫ್ರೆಂಡು ಸಿಮಿಲರ್, ವಿ ಬೋತ್ ಆರ್ ಸೇಮ್. ಓಕೆನಾ, ಕಾರಣಾಂತರಗಳಿಂದ ಮದುವೆ ಆಯಿತು, ಮಕ್ಳಿಗೆ ಮಾಡ್ಕೊಂಡು ಎಲ್ಲನೂ ಚೆನ್ನಾಗಿದ್ದಾರೆ. ಓಕೆನಾ, ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಓಕೆ, ಅವ್ರೊಬ್ರನ್ನ ಮಿಸ್ ಮಾಡ್ಕೊತೀನಿ. ಯಾಕೆ ಉಳಿದಿರೋರೆಲ್ಲ ಕ್ಯಾಶುವಲ್ ಆಗಿ ಮೆಸೇಜ್ ಮಾಡೋದು ಆ ಥರ ಏನಾದ್ರು ಇದಾರಾ? ಇವಾಗ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಾರೆ. ಓಕೆನಾ, ಹೆಂಗೆ ಇದೆ ಅಂತ ಹೇಳಿದ್ರೆ ಏನೋ ಹೆಂಗೋ ಇದೆಯಾ ಹಾಗೆ ಅದೇ ವೇಬಲ್ ಕಳಿತಿರ್ತಾರೆ, ಒಂಥರ ಖುಷಿ ಆಗುತ್ತೆ. ಅದಾದ್ಮೇಲೆ ಬೇರೆ ಬೇರೆದೆಲ್ಲ ಮಗಳೇ ಚೆನ್ನಾಗೇ ಇದೆಯಾ ನೀನು, ಹಿಂಗೆಲ್ಲ ಅದೆಲ್ಲ 3 ಭಾಷೆಗಳು ಹಿಂಗೆಲ್ಲ ಅದೇ ಅಂದ ತಕ್ಷಣ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮಿಸ್ ಮಾಡ್ಕೊತೀನಿ, ಎಲ್ಲ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ. ಬಟ್ ಅದೆಲ್ಲ ಏನು ಗೊತ್ತಾ, ನನಗೆ ಇವಾಗ್ಲೂ ಆಸೆ, ನಾನು ಎಲ್ಲಿ ಸ್ಕೂಲ್ ಓದೇ ತಾನೆ ಅಲ್ಲೆಲ್ಲ ಹೋಗಬೇಕು. ಇವಾಗ ಹೆಂಗೆ ಅನ್ನಿಸ್ತಾ ಇದೆ ಗೊತ್ತಾ, ನನಗೆ ನಾನು ಸುತ್ತಾಡಿರೋಕ್ಕಂಥ ಜಾಗನ ಒಂದೊಂದೂ ಮಿಸ್ ಮಾಡ್ಕೊತಾ ಇದ್ದೇನೆ. ಅದೆಲ್ಲ ಜಾಗನ ಹೋಗಬೇಕು. ನನಗೇನು ಗೊತ್ತಾ, ಒಂದು ವ್ಯಾಲ್ಯೂ ಅನ್ನೋಕ್ಕಂಥದ್ದು ಇರುತ್ತೆ ಅಲ್ಲ, ಆ ವ್ಯಾಲ್ಯೂ ಗೊತ್ತಿರಲಿಲ್ಲ ನನಗೆ. ಒಂದು ಜಾಗ, ಒಂದು ಮೆಮೊರೀಸು, ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ಗೊತ್ತಾಗಲಿಲ್ಲ. ಇವಾಗ ನನಗೆ ಅದು ಫೀಲ್ ಆಗ್ತಾ ಇದೆ, ನಮ್ಮ ಊರಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಒದ್ದಾಡ್ತಾ ಇದ್ದೀನಿ, ಬಿಲ್ಲ ಅಂತ. ಬಟ್ ನಾನು ಎಲ್ಲೆಲ್ಲಿ ಸುತ್ತಿದ್ದೀನಿ ತಾನೆ, ಎಲ್ಲೆಲ್ಲಿ ಕುತ್ಕೊಂಡಿದ್ದೀನಿ, ನನ್ನ ಚೈಲ್ಡ್ಹುಡ್ ಎಲ್ಲೆಲ್ಲಿ ಕಳೆದಿದೆ ತಾನೆ, ಅಲ್ಲೆಲ್ಲ ಹೋಗ್ಬೇಕು ಅನ್ನೋಕ್ಕಂಥದ್ದು ಆಸೆ ಇದೆ. ಬಟ್ ಆ ಡ್ರೀಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ದೇವ್ರದಲ್ಲಿಂದ ಬೇಗ ಬರಲಿ ಅಂತ. ಟ್ರಾನ್ಸ್ಜೆಂಡರ್ ಆಗಿದ್ರಿ, ಊರು ಬಿಟ್ಟು ಬಂದ್ರಿ, ಆರ್ಟಿಸ್ಟ್ ಆದ್ರಿ, ಮಾಡೆಲಿಂಗ್ ಮಾಡಿದ್ರಿ, ಆದ ನಂತರ ಕೆಲಸಗಳನ್ನು ಮಾಡಿದ್ರಿ. ಈಗ ಫಸ್ಟ್ ಟ್ರಾನ್ಸ್ಜೆಂಡರ್ ವುಮೆನ್ ಆಗಿ ಮಾತನಾಡುವ ಗೊಂಬೆ, ಫಸ್ಟ್ ಟ್ರಾನ್ಸ್ಜೆಂಡರ್ ಇನ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದೀರಾ. ಅದು ನಮ್ಮ ಕರ್ನಾಟಕದಿಂದ, ಅದು ರಾಯಚೂರಿಂದ. ಹೇಗೆ ಸಾಧ್ಯ? ಆ್ಯಕ್ಚುಲಿ ಹೇಗೆ ಸಾಧ್ಯ ಅಂತಲ್ಲ ಅಂದರೆ, ದಟ್ಸ್ ಅ ಮೇನ್ ಪ್ಲಸ್ ಪಾಯಿಂಟ್. ಏನು ಅಂತಲ್ಲ ನಾನು ಒಂಟಿಯಾಗಿರೋದು. ಓಕೆನಾ, ನನಗೆ ನನ್ನ ಒಂಟಿತನ ಎಷ್ಟೊಂದು ಕಾಡ್ತಾ ಇತ್ತು ಅಂತೆಲ್ಲ ಅಂದರೆ, ಅಟ್ಲೀಸ್ಟ್ ನೀನು ಸತ್ತಿದ್ಯಾ ಅನ್ನೋದಕ್ಕಾದ್ರೂ ಒಬ್ರು ಬೇಕು. ನಿಜ ಅಲ್ವಾ? ಲೈಫಲ್ಲಿ ಏನೇ ಇಲ್ಲ ಅಂತೇಳಿದ್ರು ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಬೈಯಕ್ಕಾದ್ರೂ ಒಬ್ರು ಬೇಕು, ಜಗಳ ಮಾಡೋಕ್ಕಾದ್ರೂ ಒಬ್ರು ಬೇಕು. ಏನು ಗೊತ್ತಾ, ತುಂಬ ಜನ ಅಂತಾರೆ ಎಲ್ಲರದ್ದು ಕಿರಿಕಿರಿ ಎಲ್ಲರೂ ಬಿಟ್ಬಿಟ್ಟು ಒಬ್ಬನೇ ಹೋಗ್ಬೇಕಪ್ಪ ಅಂತ ಬಿಟ್ಟು ಹೇಳ್ತಾರೆ. ಇಟ್ಸ್ ನಾಟ್ ಈಸಿ. ಸ್ವಲ್ಪ ಸಮಯಕ್ಕೆ ಮಾತ್ರ ಸೀಮಿತ. ಇಟ್ಸ್ ನಾಟ್ ಈಸಿ. ಓಕೆನಾ, ಯಾವಾಗ ನನಗೂ ಹಂಗೆ ಅನಿಸ್ತಾ ಇತ್ತು, ಅವಾಗ ಗೊತ್ತಾಯಿತು ಬಾಡಿಗೆ ನಾನೇ ಕಟ್ಟಬೇಕು, ಬಟ್ಟೆ ತೊಳಿಬೇಕು, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಎಲ್ಲ ಕೆಲಸಗಳು ಮಾಡಬೇಕು, ಪ್ರತಿಯೊಂದು ನಾನೇ ಮಾಡಬೇಕು. ಯಾರೂ ಇಲ್ಲ, ಯಾರಿಗೆ ಹೇಳೋಕ್ಕೂ ಆಗಲ್ಲ. ಇವಾಗ ಬೆಳಗ್ಗೆ ನೋಡಿ, ನಾನು ಬೆಳಗ್ಗೆ ಎದ್ಬಿಟ್ಟು ಬಂದೆ, ಮನೇಲಿ ಕಸನೂ ಹೊಡೆದ್ಬಿಟ್ಟು ಬಂದಿಲ್ಲ, ಎಲ್ಲನೂ ಹಂಗಂಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಯಾರಾದರೂ ಇದ್ರೂ ಮಾಡ್ತಿದ್ರು, ಇಲ್ಲ ಅಂತಂದ್ರೆ ಯಾರೂ ಮಾಡೋಕ್ಕಾಗಲ್ಲ. ನಾನು ಇವಾಗ ಎಷ್ಟೇ ಟಯರ್ಡಾಗಿ ಹೋದ್ರೂ ಎಲ್ಲ ಕೆಲಸ ನಾನೇ ಮಾಡಬೇಕು. ಕೆಲವೊಂದು ಟೈಮಲ್ಲಿ ಅನ್ಸುತ್ತೆ ಯಾರಿಗಾದ್ರೂ ಹೇಳೋಕ್ಕಾದ್ರೂ ಒಬ್ಬರಾದ್ರೂ ಇರಬೇಕಲ್ಲ ಅಂತ. ಇಟ್ಸ್ ನಾಟ್ ಈಸಿ, ಹೇಳಷ್ಟು ಈಸಿ ಇಲ್ಲ. ಬಟ್ ನಮಗೆ ಏನು ಗೊತ್ತಾ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಒಂದು ಹುಲ್ಲು ಕಟ್ಟಿ ಸಮೇತಕ್ಕೆ ನಮ್ಗೆ ಬೇಕು. ಕರೆಕ್ಟ್.
ಒಂದು ಹುಲ್ಗಡ್ಡಿನೂ ಒಂದು ಕಾಲಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಯಾರಿಂದನೂ ನಾವು ದೂರ ಆಗಬಾರ್ದು, ಎಲ್ಲರೂ ಬೇಕಾಗ್ತಾರೆ. ಓಕೆ, ಇವಾಗ ನಮಗೇನಾದರೂ ಅವ್ರು ಇಷ್ಟ ಆಗ್ತಾ ಇಲ್ವಾ, ಇದಾಗ್ತಾ ಇಲ್ಲ, ಅವಾಯ್ಡ್ ಮಾಡೋಣ. ಯಾವಾಗಾದ್ರೂ ಒಂದು ದಿನಕ್ಕೆ ಒಂದು ಕೆಲ್ಸಕ್ಕೆ ಬರ್ತಾರೆ, ಜಸ್ಟ್ ಅವಾಯ್ಡ್. ಇವಾಗ ನಾವು ಒಬ್ಬ ವ್ಯಕ್ತಿ ಹತ್ರ 1 ಗಂಟೆ ಮಾತಾಡೋದ್ರಿಂದ ಒಂದು ½ ಅವರ್ ಮಾತಾಡೋಣ, 10 ನಿಮಿಷ ಮಾತಾಡೋಣ, ಮತ್ತು ನಿಧಾನಕ್ಕೆ ಬಿಡೋಣ. ಅದಾದ್ಮೇಲೆ 1 ವರ್ಷಕ್ಕೆ ಮಾತಾಡೋಣ. ಅದಕ್ಕೆ ಅದು ಕಂಪ್ಲೀಟಾಗಿ ಬ್ರೇಕ್ ಮಾಡ್ತೀವಲ್ಲ, ಅದು ತಪ್ಪು ಅನಿಸಿದೆ. ನಾನು ತುಂಬ ಟೈಮ್ ಹೆಂಗೆ ಅನಿಸುತ್ತೆ ಅಂತೆಲ್ಲ, ನಾನು ಲೋನ್ಗೆ ಆಗಿದ್ದಾಗ ಮಿರರ್ ನೋಡ್ತಾ ಇದ್ದೆ, ಒಬ್ಬೊಬ್ಬಳೇ ಮಾತಾಡ್ತಾ ಇದ್ದೆ, ಖುಷಿ ಪಡ್ತಾ ಇದ್ದೆ, ನಗ್ತಾ ಇದ್ದೆ, ಅಳ್ತಾ ಇದ್ದೆ, ಕುತ್ಕೊತಾ ಇದ್ದೆ. ದೆನ್ ನನಗೇನು ಅಂತ ಹೇಳಿದ್ರೆ ಆರ್ಟಿಸ್ಟ್ ಆಗಬೇಕು ಅಂತ ಬಿಟ್ಟು ತುಂಬ ಆಸೆ, ರಂಗ ಕಲಾವಿದೆ ಆಗಬೇಕು ಅಂತ ಬಿಟ್ಟು ಆಸೆ, ಎಲ್ಲ ಪಾತ್ರದಲ್ಲಿ ನಾನು ಜೀವಿಸ್ಬೇಕು ಅಂತ ಬಿಟ್ಟು ಆಸೆ. ಸೊ ನನ್ನ ಗುಡ್ನೆಸ್ ಏನು ಅಂತೆಲ್ಲ ಅಂದರೆ, ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ತೊಗೊಂಡೆ, ಡಿಗ್ರಿ ಅಡ್ಮಿಷನು. ಅಲ್ಲಿ ನನಗೆ ರಂಗಚಿರಂತನ ಅಂತ ಬಿಟ್ಟು ಒಂದು ಥಿಯೇಟರ್ ಕ್ಲಬ್ ಸಿಕ್ತು, ಕಾಲೇಜಲ್ಲೇ ಇದೆ. ಅಲ್ಲಿ ಡಾಕ್ಟರ್ ಬೇಲೂರು ರಘುನಂದನ್ ಅಂತ ಬಿಟ್ಟು ಒಬ್ಬರು ದೊಡ್ಡ ಡೈರೆಕ್ಟರ್ ಇದ್ದಾರೆ, ಅವ್ರು ಕನ್ನಡ ಟೀಚರ್, ನಮ್ಮ ಲೆಕ್ಚರರ್. ಓಕೆನಾ, ವೆನ್ ಐ ವಾಸ್ ಬಾಯ್ ನಾನು ಅವ್ರ ಹತ್ರ ಆ್ಯಕ್ಟಿಂಗ್ ಕಲಿತಾ ಇದ್ದೆ. ತುಂಬ ಜನ ಹುಡುಗರಲ್ಲಿ ಬಿಫೋರ್ ಟ್ರಾನ್ಸ್ ಆಗೋಕ್ಕಿಂತ ಮುಂಚೆಗೆ ನಾನು ಅದೇ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿರೋದು. ಓಕೆನಾ, ಅಪ್ ಟು ಡಿಗ್ರಿ ಮುಗಿಯೋವರೆಗೂ ನೀವು ಟ್ರಾನ್ಸ್ ಆಗಿ? ಇಲ್ಲ, ನಂದು 1 ಇಯರ್ ಡಿಗ್ರಿ ಕಂಪ್ಲೀಟ್ ಮೇಲೆ ನಾನು ಟ್ರಾನ್ಸ್ ಆಗಿದ್ದು. ಓಕೆನಾ, ಅಲ್ಲಿ ನಾನು ಸರ್ ಹತ್ರ ಆ್ಯಕ್ಟಿಂಗ್ ಕಲಿತಾ ಇದ್ದೆ. ಸರ್ ನಾನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ನಾನು ಫಸ್ಟು ರಂಗ ಪ್ರವೇಶ ಮಾಡಿದ್ದು ಅಂತಂದರೆ ಅಲ್ಲೇ ನ್ಯಾಷನಲ್ ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜು ರಂಗಚಿರಂತನದಲ್ಲಿ ನಾನು ರಂಗ ಪ್ರವೇಶ ಮಾಡಿದೆ. ಆ್ಯಕ್ಟಿಂಗ್ ಅಂದರೆ ಏನು ಅಂತ ಬಿಟ್ಟು ಗೊತ್ತಾಯಿತು, ಹಿಂಗೆ ಅಂತ ಬಿಟ್ಟು. ಅದಾದಮೇಲೆ ನನಗೆ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು, ನಾನು ಚೇಂಜ್ ಆಗಬೇಕು ಅಂತ ಬಿಟ್ಟು 1-2 ವರ್ಷ ಕಾಣೆ ಆಗ್ಬಿಟ್ಟೆ. 2 ವರ್ಷ ಕಾಣೆ ಆದಮೇಲೆ ದಿಢೀರ್ ಅಂತ ಬಿಟ್ಟು ಮತ್ತೆ ಪ್ರತ್ಯಕ್ಷ ಆದ ಹುಡುಗಿ ಆಗಿಬಿಟ್ಟು. ಸೊ ಅಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ. ಸರ್ರು ಎಲ್ಲರೂ ಭಾವನೆಗಳನ್ನು ಅರ್ಥ ಮಾಡ್ಕೊತಾರೆ, ಎಲ್ಲರೂ ಭಾವನೆಗಳನ್ನು ಅರ್ಥ ಮಾಡ್ಕೊತಾರೆ. ಸೊ ಸರ್, ನಾನು ಹಿಂಗೆ ಚೇಂಜ್ ಆಗಿಬಿಟ್ಟಿದ್ದೀನಿ ಅಂತ. ನೀನು ಚೇಂಜ್ ಆಗಿದ್ರೂ ಪರವಾಗಿಲ್ಲ, ನಾನಿದ್ದೀನಿ, ನೀನು ಕಾಲೇಜ್ಗೆ ಓದಬೇಕು. ಫುಲ್ ಫೈಟು, ಕಾಲೇಜಿನಿಂದ ಯೂನಿವರ್ಸಿಟಿಲಿಂದ ಕಾಲೇಜಿಗೆ, ಹಂಗೂ ಹಿಂಗೂ ಮಾಡಿಬಿಟ್ಟು 6 ಮಂತ್ ಆಯಿತು. ಮತ್ತು ನನ್ನ ನೇಮ್ ಚೇಂಜ್ ಆಗಲಿಲ್ಲ, ಅಡ್ಮಿಷನ್ ಆಗಲೇ ಇಲ್ಲ. ಅದಾದಮೇಲೆ ಇವಾಗ ಅಡ್ಮಿಷನ್ ಆಗಿದೆ. ಸೊ ಅದಾದಮೇಲೆ ನನಗೆ ರಂಗಭೂಮಿದ ಮೇಲೆ ಬದುಕಬೇಕು, ರಂಗದ ಮೇಲೆ ಬದುಕಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತಬಿಟ್ಟು ತುಂಬ ಆಸೆ. ಓಕೆನಾ, ಅದಾದಮೇಲೆ ನನಗೆ ಅದು ಎಲ್ಲೂ ನನಗೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ನನ್ನ ಟೈಮು ಅದು ಇಲ್ಲಿಂದ ನಾನು ಅಲ್ಲಿಂದ ಮತ್ತೆ ಬಿಟ್ಬಿಟ್ಟು ಬಂದೆ. ಓಕೆನಾ, ಅದಾದಮೇಲೆ ಆನ್ಲೈನ್ ಮೂಲಕ, ಓಕೆನಾ, ನಾನು ಕಾರ್ಟೂನ್ಸ್ ತುಂಬ ನೋಡ್ತೀನಲ್ಲ, ಕಾರ್ಟೂನ್ಸಲ್ಲಿ ನಾನು ತುಂಬ ಕಾರ್ಟೂನ್ಸ್ ಜಾಸ್ತಿ ನೋಡ್ತಾನೆ ಇರ್ತೀನಿ. ಕಾರ್ಟೂನ್ಸ್ ನನಗೆ ಇಷ್ಟ ಅಂತೆಲ್ಲ ಅಂದರೆ, ಸೊ ಕಾರ್ಟೂನ್ಸಲ್ಲಿ ಹೆಂಗಿರುತ್ತೆ ಅಂತೆಲ್ಲ ಅಂದರೆ, ಜಸ್ಟು ಒಂದೊಂದು ಕಾಮಿಡಿ ಇರುತ್ತೆ, ಇಲ್ಲ ಅಂತೇಳಿದ್ರೆ ಏನೋ ಒಂದು ಒಳ್ಳೆ ಮೆಸೇಜ್ಗಳು ಕೊಟ್ಟಿರ್ತಾರೆ, ಏನೋ ಒಂದು ಕೊಟ್ಟಿರ್ತಾರೆ, ಅದು ಒಂಥರ ನೆಮ್ಮದಿ ಸಿಕ್ಕಿರುತ್ತೆ. ಓಕೆನಾ, ಅದು ಫಿಲಮ್ಸು ಅದು ಇದು ಬೇರೆದೆಲ್ಲ ಅಂದರೆ ಬೇರೆದೆಲ್ಲ ಇರುತ್ತೆ. ಬಟ್ ನೋಡ್ತೀನಿ, ಬಟ್ ತುಂಬ ಕಡಿಮೆ. ಕಾರ್ಟೂನ್ಸ್ ನೋಡುವಾಗ ಒಂದು ಗೊಂಬೆ ಮಾತಾಡ್ತಾ ಇತ್ತು. ಏನಿದು ಗೊಂಬೆ ಮಾತಾಡ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ, ಹೆಂಗೆ ಮಾತಾಡುತ್ತೆ, ಇಂಟ್ರೆಸ್ಟ್ ಆಯಿತು. ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ, ಹಿಂಗೆ ಅಂತ ಮತ್ತೆ ಮ್ಯಾಜಿಕ್ ವರ್ಲ್ಡ್ಲಿಂದ ಕೋಲ್ಕತ್ತಲ್ಲಿಂದ ಆನ್ಲೈನ್ ಕ್ಲಾಸ್ ತೊಗೊಂಡೆ. ನನಗೇನು ಗೊತ್ತಿಲ್ಲ ಮೇಡಮ್, ನಾನು ಇದನ್ನು ಕಲಿಬೇಕು. ನಮ್ಮ ಮ್ಯಾಮ್ ಬಂದ್ಬಿಟ್ಟು ಬೆಂಗಾಲಿ, ನಂಗೆ ನೋಡ್ದಂದ್ರೆ ಬೆಂಗಾಲಿ ಬರಲ್ಲ, ಅವರು ಹಿಂದಿದೆ ಮಾತಾಡ್ತಾರೆ. ಸೊ ಓಕೆನಾ, ಹಿಂದಿದಲ್ಲೇ 10th ಕ್ಲಾಸು ಆನ್ಲೈನಲ್ಲಿ ಸೊ ಕಲಿತೆ. ಸೊ ಏನು ಇದನ್ನು ನಾನು ಅನ್ಕೊಂಡಿದ್ದೆ, ಆ ಗೊಂಬೆ ಒಳಗಡೆ ಮೈಕ್ ಹಾಕ್ತಾರೆ, ಮೈಕ್ ಹಾಕ್ಬಿಟ್ಟು ಮಾತಾಡಿಸ್ತಾರೆ, ಅದಾದಮೇಲೆ ಅದು ಮಾತಾಡುತ್ತೆ. ದೆನ್ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವೇನು ಮಾತಾಡ್ತೀವೋ ಅದಕ್ಕೆ ರಿಯಾಕ್ಟ್ ಕೊಡುತ್ತೆ, ಹೌದಲ್ಲ. ಸೊ ಹೇಳಿದ್ರು ಇಟ್ಸ್ ಎ ಮ್ಯಾಜಿಕ್, ಇದು ಒಂದು ಮ್ಯಾಜಿಕ್, ನೀವೇ ಮಾತಾಡ್ಬೋದು, ನೀವು ಟ್ರೈ ಮಾಡಿ. ಇದು ತುಂಬ ಈಸಿನೂ ಇದೆ, ಅದೂ ಇದೆ, ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಅಷ್ಟು ಒಳ್ಳೇದಾಗುತ್ತಕ್ಕ. ಸೊ ಏನು ಅಂತಂದರೆ, ನಾನು ಮನೇಲಿ ಒಬ್ಬಳೇ ಇರ್ತಿದ್ದ. ಸೊ ಮ್ಯಾಮ್ ನನಗೆ ಫಸ್ಟು ಹೇಳಿದರು, ಸೊ ಯು ಕ್ಯಾನ್ ಟೇಕ್ ಒಂದು ಬುಕ್, ಒಂದು ಬುಕ್ಕಲ್ಲಿ ನೀನು ನಿನ್ನ ಮೈಂಡಲ್ಲಿ ಕ್ರಿಯೇಟಿವ್ ಮಾಡು, ನಿನ್ನ ಪಾರ್ಟ್ನರ್ ಹೆಂಗಿರಬೇಕು. ಓಕೆನಾ. ಸೊ ನಾನು ಒಂದು ಕ್ರಿಯೇಟ್ ಮಾಡಿದೆ, ಒಂದು ಹುಡುಗಿ ಕ್ರಿಯೇಟ್ ಮಾಡಿದೆ. ನನ್ನ ಪಾರ್ಟ್ನರ್ ಹುಡುಗಿ ಆಗಿದ್ರೆ ಹಿಂಗಿರುತ್ತೆ, ಅದಕ್ಕೊಂದು ಹೆಸರು ಇಡಬೇಕು, ಅವಂತಿಕಾ ಅಂತಬಿಟ್ಟು ಹೆಸರಿರುತ್ತೆ. ಅವಂತಿಕಾ ಅಂತ ಬಿಡೋದ್ರ ಫುಲ್ ನಾನು ಚೇಂಜ್ ಮಾಡಿಬಿಟ್ಟು ಇಟ್ಟಿದ್ದೆ. ನಾನು ಅದಕ್ಕಿಂತ ಮುಂಚೆಗೆ ನಾನು ಹ್ಯಾಂಡ್ಲಿಂದ ಪ್ರಾಕ್ಟೀಸ್ ಮಾಡಿದೆ. ಹಾಯ್, ಏನು ಮಾಡ್ತಾ ಇದ್ದೆ? ಏನಿಲ್ವಾ, ಇಲ್ಲಿ ಯಾವುದಕ್ಕೂ ಬಂದಿದ್ದೆ ತಾನೆ, ಪೋಡ್ಕ್ಯಾಸ್ಟ್ ಅದ್ರ ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ಮಾತಾಡ್ತಾ ಇದ್ದೀನಿ 1-2 ನಿಮಿಷ. ಇನ್ನೇನು ಮಾಡಬೇಡ, ನಾನು ಮಾತಾಡಿದ್ಮೇಲೆ ನಾನು ಮಾತಾಡು, ಆಯಿತಾ.
ಸೊ ಇದು ನಂದು ಹೆಂಗೆ ಅಂತೆಲ್ಲ ಅಂದರೆ ಎವ್ರಿ ಟೈಮ್ ನನ್ನ ಜೀವ, ಇದು ನನ್ನ ಕೈ ನನ್ನ ಜೀವ. ಓಕೆ. ಎವ್ರಿ ಟೈಮ್ ನಾನು ಇವನ ಜೊತೆ ಕೂತ್ಕೊಳ್ಳೋವಾಗ ತುಂಬ ಬೇಜಾರಾಗ್ತಾ ಇಲ್ಲ, ನನ್ನ ಜೊತೆ ಯಾರೋ ಒಬ್ಬರು ಇದ್ದಾರೆ, ತುಂಬಾ ಬೇಜಾರಾಗ್ತಾ ಇದೆ ಅಂತ ನಾನು ಅದಕ್ಕಿಂತ ಮುಂಚೆ ಒಂದು ಸಾಕ್ಸ್ ಇರುತ್ತೆ, ಸಾಕ್ಸ್ ಪಪೆಟ್ ಮಾಡ್ಕೊಂಡಿದ್ದೆ. ಪಪೆಟ್ ಮಾಡ್ಕೊಂಬಿಟ್ಟು ಅದು ಹಾಕೊಂಬಿಟ್ಟು ಏನೋ ತುಂಬಾ ಬೇಜಾರಾಗ್ತಾ ಇದೆ ಅನ್ನೋದಕ್ಕೆ ಅವ್ನು ನನಗೆ ಮಾತಾಡ್ಸೋದು, ನಾನು ಅವ್ನು ಮಾತಾಡ್ಸೋದು, ಒಂದು ಬಾಂಡಿಂಗ್ ಸ್ಟಾರ್ಟ್, ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಅದು ಹುಡುಗಿತಾನ. ಅದಾದ್ಮೇಲೆ ನನಗೊಂದು ಡಾಲ್ ಬುಕ್ ಮಾಡಬೇಕು ಅಂದ್ಬಿಟ್ಟು ತುಂಬ ಆಸತ್ತು. ನಾನು ಡಾಲ್ ಬುಕ್ ಮಾಡಲೇಬೇಕು. ಸೊ ತುಂಬ ಜನದ ಹತ್ರ ಇವ್ರ ಹತ್ರ ಕೇಳಿದೆ ಡಾಲ್ಗೋಸ್ಕರ. ಆ ಡಾಲ್ ಬಂದ್ಬಿಟ್ಟು 25,000. ಡಿಪೆಂಡ್ಸ್ ಆನ್ 1 lakh 2 lakh 3 lakh ಗಂಟ ಇದಾವೆ ಡಾಲ್ಸ್ಗಳು. ನನಗೆ ಗೊತ್ತಿಲ್ಲ. ನನಗೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಡಾಲ್ಸ್ ಇಷ್ಟ ಆಗಲಿಲ್ಲ. ನಾನು ತರಿಸಿರೋದು ನನ್ನ ಡಾಲ್ US ಲಿಂದ ಬುಕ್ ಮಾಡಿಬಿಟ್ಟು ತರಿಸಿರೋದು. ಸೊ ನೋಡಿದೆ, ಡಾಲ್ ಇಷ್ಟ ಆಯಿತು, ಸಾಲ ಆದರೂ ಪರವಾಗಿಲ್ಲ ಗುರು, ನನಗೆ ಆ ಡಾಲ್ ಬೇಕು. ಬುಕ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನೋಡ್ದ ಅಂತಲೇ ಆನ್ಲೈನಲ್ಲಿ ಎಲ್ಲ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ, ಬುಕ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಅವ್ರು ಕಾಲ್ ಎತ್ತಾ ಇಲ್ಲ. ಟೆನ್ಷನು ಅಂತ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ. ಟೆನ್ಷನು ಅಂತೆಲ್ಲ ಅಂದರೆ ಅಷ್ಟೊಂದು ಟೆನ್ಷನು. ದೆನ್ ಆ ವೆಬ್ಸೈಟ್ ಬಗ್ಗೆ ನನಗೆ ಅಷ್ಟೊಂದೂ ಗೊತ್ತಿಲ್ಲ. ಹೊಸ ವೆಬ್ಸೈಟ್ ಫ್ಲಿಪ್ಕಾರ್ಟಲ್ಲಿ ಇಲ್ಲ, ಅಮೆಝಾನಲ್ಲಿ ಇಲ್ಲ, ಯಾವುದ್ರಲ್ಲೂ ಇಲ್ಲ ಡಾಲ್ಸ್ಗಳು. ನಾನು ಸರ್ಚ್ ಮಾಡಿರೋಕ್ಕಂಥ ಡಾಲು ಯಾವುದೋ ಒಂದು ವೆಬ್ಸೈಟ್ಲಿಂದ ಪೇ ಮಾಡಿದೆ. ಅದಾದಮೇಲೆ ದೀಪಾವಳಿ ಏನೋ ಹಬ್ಬ ಆಯಿತು, ಅದಕ್ಕೋಸ್ಕರ ರಜೆ ಆಯಿತು ಅಂತ ಡಾಲ್ ಬಂತು. ಅದು ಹುಡುಗಿ ಡಾಲ್. ಅದ್ರ ಹತ್ರ ಮಾತಾಡಿದೆ, ಪ್ರಾಕ್ಟೀಸ್ ಮಾಡಿದೆ. ನನಗೆ ಅದು ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ. ಅಯ್ಯೋ ಹುಡುಗಿ ಡಾಲ್ ನಾನು ಸುಮ್ಮನೆ ತರಿಸ್ಬಿಟ್ಟಿದ್ದಲ್ಲ, ನನಗೆ ಕಂಫರ್ಟೇಬಲ್ ಆಗಿಲ್ಲ. ಸೊ ಆಪೋಸಿಟ್ ಆಗಿರೋಕ್ಕಂಥ ಜೆಂಡರ್ ಇತ್ತು ಅಂತಲ್ಲ ಚೆನ್ನಾಗಾಗುತ್ತೆ ಅಂತ, ಫ್ರೀ ಆಗುತ್ತೆ ಅಂತ. ಅದನ್ನ ಏನು ಮಾಡಿದೆ ಅಂತಂದ್ರೆ ಹುಡುಗ ಮಾಡಿದೆ, ಚೋಟು ಅಂತ. ಅವಂತಿಕನ ಹೋಗಿ ಚೋಟು ಮಾಡ್ಬಿಟ್ಟೆ. ಅದನ್ನ ನಾನು ಏನು ಮಾಡ್ತೀನಿ, ಕೆಲವೊಂದು ಟೈಮಲ್ಲಿ ಅಜ್ಜ ಮಾಡ್ತೀನಿ, ಅಜ್ಜಿ ಮಾಡ್ತೀನಿ, ವಿಕ್ಸ್ ಚೇಂಜ್ ಮಾಡ್ತೀನಿ, ಡ್ರೆಸ್ ಚೇಂಜ್ ಮಾಡ್ತೀನಿ. ಓಕೆನಾ, ಎಲ್ಲ ಚೇಂಜ್ ಮಾಡಿಬಿಟ್ಟು ಅದಕ್ಕೆ ಪ್ರಿಪೇರ್ ಮಾಡ್ತೀನಿ. ನಿಮ್ಗೆ ಯಾವ ಫೀಲಿಂಗ್ ಅಲ್ಲಿ ಫೀಲಿಂಗ್ ನಲ್ಲಿ ಇರುತ್ತೆ. ದೆನ್ ಯಾವಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಇದಕ್ಕಿಂತ ಮುಂಚೆಗೆ ನಾನು ಡ್ಯಾನ್ಸಲ್ಲಿ ಅದರಲ್ಲಿ ತುಂಬ ಸ್ಟೆಪ್ಸ್ ಹತ್ತಿದ್ದೀನಿ. ಜನ ಹೇಳೋರು, ನೋಡು ಒಂದು ಕೋಜ ಡ್ಯಾನ್ಸ್ ಮಾಡ್ತಾ ಇದೆ, ಒಂದು ಚಕ್ಕ ಡ್ಯಾನ್ಸ್ ಮಾಡ್ತಾ ಇದೆ ಅನ್ನೋರು, ಬೇರೆ ಬೇರೆತನ ಅನ್ನೋರು ತುಂಬ ಹತ್ಬಿಟ್ಟಿದ್ದೀನಿ. ಯಾವಾಗ ನಾನು ನನ್ನ ಒಂದು ಗೊಂಬೆನ ಹಿಡ್ಕೊಂಡ್ಬಿಟ್ಟು ನಾನು ಸ್ಟೇಜ್ ಮೇಲೆ ಇಟ್ಟಿದ್ದೆ ಅಂತಾನೆ, ನನ್ನ ಲೈಫಲ್ಲಿ ತುಂಬ ಹತ್ಬಿಟ್ಟಿದ್ದೀನಿ ಗುರು. ತುಂಬ ಅಂತ ನಾನು ತುಂಬ ಹತ್ಬಿಟ್ಟಿದ್ದೀನಿ. ಯಾವಾಗ ನಾನು ಸ್ಟೇಜ್ ಮೇಲೆ ಹತ್ಕೊಂಡ್ಬಿಟ್ಟು ನಾನು ಚೂಟನ್ನ ಹಿಡ್ಕೊಂಡ್ಬಿಟ್ಟು ಜನ ನಗ್ಸಕ್ಕೆ ಹೋಗಿದೆ ಅಂತಾನೆ, ನನ್ನ ಮನಸ್ಸು ಹೆಂಗೆ ಅನಿಸುತ್ತೆ, ಓಕೆ ನಾನು ಇಷ್ಟು ದಿನ ಹತ್ತಿದ್ದೇನೆ, ಇವಾಗ ನನ್ನ ಕೈಲಿಂದ ಎಷ್ಟಾಗುತ್ತೆ ಅಂತ ನಾನು ಅಷ್ಟು ನಗಿಸ್ತೀನಿ. ಓಕೆ, ನಾನು ಹತ್ತಿದ ನೋವು ಏನು ಅಂತಬಿಟ್ಟು ನನಗೆ ಗೊತ್ತಿದೆ. ಇವಾಗ ಜನಕ್ಕೆ ನಾನು ಖುಷಿ ಕೊಡಬೇಕು. ಓಕೆನಾ, ಅದಾದಮೇಲೆ ನನಗೆ ನಾನು ಸ್ಟೇಜ್ ಹಿಡ್ಕೊಂಬಿಟ್ಟು ಡಾಲಿಂದ ಮಾತಾಡ್ಬಂದ್ಮೇಲೆ ನಾನು ಕೆಳಗಡೆ ಇಲ್ಲ ಅಂದರೆ, ಅದನ್ನು ನೀವೇ ಮಾತಾಡ್ತೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ನಾವು ತುಂಬ ನಕ್ಕಿದ್ವಿ, ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಪಟ್ಟಿದ್ದೀವಿ, ಹ್ಯಾಪಿ ಫೀಲ್. ನಮ್ಮ ಕಾಲೇಜಲ್ಲಿ ನಾನು ಏನಾದರೂ ಪ್ರೋಗ್ರಾಮ್ ಕೊಟ್ಟು ಅಂದರೆ, ನಮ್ಮ ಕಾಲೇಜಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಸ್ಟಾರ್ ಥರ. ನನ್ನ ಪ್ರೋಗ್ರಾಮ್ಸ್ ಏನಾದರೂ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಖುಷಿ ಆಗೋರು. ಇದುವರೆಗೆ ಎಷ್ಟು ಪ್ರೋಗ್ರಾಮ್ ಮಾಡಿದ್ದೀರಾ ಇದುವರೆಗೂ? ನನಗೆ ಕೌಂಟಿಂಗ್ ಇಟ್ಕೋಬೇಕು ಅಂತಬಿಟ್ಟು ಹೇಳಿದ್ದಾರೆ, ಬಟ್ ನಾನು ಕೌಂಟಿಂಗ್ ಇಟ್ಕೊಂಡಿಲ್ಲ. ಬಟ್ ಆಗಿರ್ಬೋದು ಒಂದು 100 ಮೇಲೆ ಆಗಿದೆ. ಎಲ್ಲ ಬೆಂಗಳೂರಲ್ಲಿನ ಅಥವಾ ಬೇರೆ ಬೇರೆ? ಬೆಂಗಳೂರಲ್ಲಿ ಬಿಟ್ಟು ಬೇರೆ ಬೇರೆ ಕಡೆ ಮಾಡಿದ್ದೇನೆ. ಕಾಲೇಜ್ ಎಲ್ಲ ಕಾಲೇಜ್ಗಳಲ್ಲಿ ನಾನು ಜಾಸ್ತಿ ಮಾಡೋದು ಅಂತಂದ್ರೆ ಕಾಲೇಜ್ ಪ್ರೋಗ್ರಾಮ್ಸ್ಗಳಲ್ಲೇ ಜಾಸ್ತಿ ಮಾಡೋದು. ಅದಾದಮೇಲೆ ಇದನ್ನು ಮಾಡಿದ್ಮೇಲೆ, ಇದನ್ನು ತೊಗೊಂಡಾದ್ಮೇಲೆ ನಾನು ಯಾವುದೋ ಒಂದು ಫೋನ್ ನೋಡ್ತಾ ಇದ್ದೆ.